ಎಲ್ರಿಗೂ ಸುಸ್ವಾಗತ. ಆ, ಇವತ್ತು ನಮ್ಮ ಪಬ್ಲಿಸಿಟಿಯನ್ನು ಅಫಿಷಿಯಲ್ಲಾಗಿ ಶುರು ಮಾಡ್ತಿದ್ದೀವಿ. ಶುರು ಅನ್ನೋ ಹಾಡಿಂದ. ಇವತ್ತು ಸಂತೋಷ್ ಅವರ ಹಾಗೂ ಟಿ ಸೀರೀಸ್ ಅವರ ದಿನ. ಅವ್ರಿಗಾಗಿ ನಾವು ಈ ಇವೆಂಟನ್ನು ಹಮ್ಮಿಕೊಂಡಿರೋದು. ಆದ್ದರಿಂದ ನಾನು ಹೆಚ್ಚು ನಮ್ಮ ಸಿನಿಮಾ ಮೇಕಿಂಗ್ ಬಗ್ಗೆ, ಇತರ ಪಾತ್ರಗಳ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಹೋಗಲ್ಲ. ಹೆಚ್ಚು ನಾನು ಇದರ ಸಂಗೀತದ ಬಗ್ಗೆ ನಾನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶಮೀರ್ ಅವ್ರು ಕೇಳಿದ ಪ್ರಶ್ನೆ, ಇದು ಆ ದಿನಗಳು ಪಾರ್ಟ್ 2ನ ಅಂತ ಕೇಳಿದ್ರಿ. ಅಲ್ಲ, ಇದು ಆ ದಿನಗಳ ಇನ್ನೊಂದು ಕತೆ. ಆದರೆ ಆ ದಿನಗಳು ಸಿನಿಮಾದ ಪಾರ್ಟ್ 2 ಅಲ್ಲ. ಆ ದಿನಗಳು ಒಂದು ಅಥೆಂಟಿಕ್ ಕತೆ, ನಿಜವಾದ ಪಾತ್ರಗಳನ್ನು ಇದ್ದಂಥ ಕತೆ ಉಳ್ಳಂಥದ್ದು. ಆದರೆ ಇದು ಒಂದು ಕಾಲ್ಪನಿಕ ಕತೆ. ಇಲ್ಲಿ ಬರುವ ಯಾವ ಪಾತ್ರಗಳಾಗಲಿ ಸನ್ನಿವೇಶಗಳಾಗಲಿ ನಿಜವಾದಲ್ಲ. ಅದನ್ನು ಹೇಳಿ ಇನ್ನು ನಮ್ಮ ಈ ಸಿನಿಮಾದ ಸಂಗೀತದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಕೆಲವು ಸತಿ ವೆನ್ ಐ ಸ್ಪೀಕ್ ಟುಡೇ ಐ ವಿಲ್ ಸ್ಪೀಕ್ ಇನ್ ಅ ಮಿಕ್ಸ್ ಆಫ್ ಬೋತ್ ಲ್ಯಾಂಗ್ವೇಜಸ್ ಸೊ ದಟ್ ಆರ್ ಗೆಸ್ಟ್ಸ್ ಫ್ರಮ್ ಔಟ್ಸೈಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಸಂತೋಷ್ ಅಂಡರ್ಸ್ಟ್ಯಾಂಡ್ಸ್ Kannada. Raju has had a Bangalore connection because he started out his business here but then went on to become part of T-Series. But still I will mix both the languages. ಎಷ್ಟು ಆಕಸ್ಮಿಕಗಳಾಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ. ನಾನು ಆ ದಿನಗಳು ಸಿನಿಮಾ ಮಾಡಿದಾಗ ಒಬ್ಬರು ಯುವ ನಿರ್ದೇಶಕರು ನನ್ನ ಹತ್ರ ಬಂದು ನನಗೆ ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ತೀನಿ ಅಂತ ಕೇಳಿದರು. ಅವರು ಒಂದಷ್ಟು ಶಾರ್ಟ್ ಫಿಲ್ಮ್ಸ್ ಮಾಡ್ಕೊಂಡಿದ್ರು. ಅದನ್ನ ಆ ಫಿಲ್ಮ್ಸ್ನ ನಾನು ನೋಡಿದೆ. ತುಂಬ ಅದ್ಭುತವಾಗಿತ್ತು. ನಾನು ಹೇಳಿದೆ, ನನ್ನ ಹತ್ರ ನಿಮಗೆ ಕಲಿಯೋದೇನಿದೆ, ನೀವು ದಯವಿಟ್ಟು ಚೆನ್ನೈಗೆ ಹೋಗಿ ಮಚ್ ಬಿಗರ್ ಇಂಡಸ್ಟ್ರಿ ತಮಿಳ್ ಸಿನಿಮಾ ಮಾಡಿ ಅಂತ. ಅವರು ತಮ್ಮ 3ನೇದು 4ನೇ ಸಿನಿಮಾ ಮಾಡಿದಾಗ ನನಗೆ ಇನ್ವೈಟ್ ಮಾಡಿ ಕಳಿಸಿದ್ರು. PVR ಅವ್ರದ್ದೊಂದು ಸ್ಪೆಷಲ್ ಶೋ ಇಟ್ಕೊಂಡಿದ್ರು. ಆ ಸಿನಿಮಾ ನೋಡೋಕೆ ಹೋದೆ. ಆ ಸಿನಿಮಾನೇ ಜಿಗರ್ ತಾಂಡ, ಕಾರ್ತಿಕ್ ಸುಬ್ರಾಜ್ ಅವ್ರದ್ದು. ಆಗ ನಾನು ಮೊದಲನೇ ಬಾರಿಗೆ ಸಂತೋಷ್ ನಾರಾಯಣನ್ ಅವರ ಮ್ಯೂಸಿಕನ್ನು ಕೇಳಿದೆ. ಆ್ಯಂಡ್ ಐ ವಾಸ್ ಬ್ಲೋನ್ ಬೈ ದಟ್ ಮ್ಯೂಸಿಕ್. ಯಾಕೆಂದರೆ ಅಲ್ಲಿನ ತನಕ ಇಂಡಿಯನ್ ಸಿನಿಮಾದಲ್ಲಿ ಬರ್ತಿದ್ದಂಥ ಮ್ಯೂಸಿಕ್ಗೂ ಸಂತೋಷ್ ಅವ್ರು ಕೊಟ್ಟಂಥ ಮ್ಯೂಸಿಕ್ಗೂ ಬಹಳ ದೊಡ್ಡ ಡಿಫ್ರೆನ್ಸ್ ಇತ್ತು. ಬಹಳ ಅಂದರೆ ಯಂಗ್ ಆ್ಯಂಡ್ ಇಂಡಿಯನ್ ಪ್ಲಸ್ ರಾಕ್ ಫ್ಲೇವರ್ ಇತ್ತು. ಆ ರೀತಿಯ ಒಂದು ಕಾಂಬಿನೇಷನ್ ನಾನು ಯಾವತ್ತೂ ನೋಡಿರಲಿಲ್ಲ. ಮುಂದೆ ಅಂದರೆ 1-2 ವರ್ಷದಿಂದ ಶ್ರೇಯಸ್ ಅವರು ನನ್ನ ಹತ್ರ ಬಲರಾಮನ ದಿನಗಳು ಅಂತ ಒಂದು ಸಿನಿಮಾ ಮಾಡಬೇಕು ಅಂತ ಬಂದರು. ಆ ಸಿನಿಮಾದಲ್ಲಿ ಆ ದಿನಗಳು ಥರದ್ದೇ ಫ್ಲೇವರ್ ಇರಬೇಕು. ಆ ದಿನಗಳು ಇರೋ ಎಲ್ಲ ಪಾತ್ರಗಳು, ಅಂದರೆ ಮುಖ್ಯವಾಗಿ ಆ ದಿನಗಳಲ್ಲಿ ಇರೋ ಪಾತ್ರಗಳನ್ನೇ ಇಟ್ಕೊಂಡು ಆ ದಿನಗಳು ಪೀರಿಯಡಲ್ಲೇ ಸೆಟ್ ಮಾಡಿ ಒಂದು ಕಥೆಯನ್ನು ಮಾಡಬೇಕು ಅಂತ ಬಂದರು. ವಿನಯ್ ಗೌಡ ಅವ್ರು ಹೇಳಿದ್ರು, ಆ ದಿನಗಳು ಅದೇ ಪಾತ್ರಗಳನ್ನ ನೀವು ಆಯ್ಕೆ ಮಾಡಿದಿರ ಅಂತ. ಅದಕ್ಕೆ ಮುಖ್ಯವಾದ ಕಾರಣ ಶ್ರೇಯಸ್ ಅವರು ಮತ್ತು ಪದ್ಮಾವತಿ ಮೇಡಮ್, ನಮ್ಮ ಪ್ರೊಡ್ಯೂಸರ್ಸು. ಅವರು ಇದನ್ನು ವಿನೋದ್ ಪ್ರಭಾಕರ್ ಅವ್ರಿಗೆ ಮಾಡಬೇಕು ಅಂತ ನನ್ನ ಹತ್ರ ಬಂದರು. ಆಗ ನಾನು ವಿನೋದ್ ಅವರ ಜೊತೆ, ಶ್ರೇಯಸ್ ಅವ್ರ ಜೊತೆ ಈ ಕತೆ ಬಗ್ಗೆ ಡಿಸ್ಕಸ್ ಮಾಡಿದೆ. ಎಲ್ಲ ಮಾಡಿದಾಗ ಈ ಸಿನಿಮಾಗೆ ಮ್ಯೂಸಿಕ್ ಯಾರು ಮಾಡಬೇಕು ಅಂತ ಬಂದಾಗ ಆ ಸಿನಿಮಾಗೆ ಆ ದಿನಗಳಿಗೆ ಇಳೆಯರಾಜ ಅವ್ರ ಮ್ಯೂಸಿಕ್ ಮಾಡಿದ್ರು. ಈಗ ಈ ಸಿನಿಮಾಗೆ ಯಾರು ಮಾಡಬೇಕು ಅಂತಂದಾಗ ವಿನೋದ್ ಅವರ ಹಾಗೂ ಶ್ರೇಯಸ್ ಅವರ ಬಾಯಲ್ಲಿ ಬಂದಿದ್ದ ಒಂದೇ ಹೆಸರು ಸಂತೋಷ್ ನಾರಾಯಣ್ ಅವರು. ಯಾಕೆಂದರೆ ಇವತ್ತು ಇಂಡಿಯನ್ ಸಿನಿಮಾದಲ್ಲಿ ದ ಪರ್ಸನ್ ಹೂ ಡಿಫೈನ್ಸ್ ಗ್ಯಾಂಗ್ಸ್ಟರ್ ಮ್ಯೂಸಿಕ್ ಜಾನ್ರ್, though I don't think he like me describing him as but he also calls himself a gangster and he calls his father also gangster. So in any case, so he is somebody who blends authentic Indian music with western, with folk, with rock. There are so many shades to his music that there are in fact YouTube videos to study how he makes his music. There are videos analyzing how he makes his music. That kind of a legend. And we felt he's the only person who can compose for this film, and we were so happy to get him. Now the next challenge was, ನನಗೆ ಶ್ರೇಯಸ್ ಅವ್ರು ಹೇಳಿದ್ರು, ನೀವು ಸಂತೋಷ್ ಅವ್ರನ್ನ ಒಪ್ಪಿಸಿ ಅಂತಂದ್ರು. ನಾನು ಹೇಳಿದೆ, ತುಂಬ ಎಕ್ಸ್ಪೆನ್ಸಿವ್ ಕನ್ನಡ ಸಿನಿಮಾಗೆ ಅಷ್ಟು ದೊಡ್ಡ ಬಜೆಟಿನ ಮ್ಯೂಸಿಕ್ ಡೈರೆಕ್ಟರ್ನ ಹೇಗೆ ನಾವು ಕರ್ಕೊಂಬರೋದು ಅಂತ ಕೇಳಿದಾಗ ಶ್ರೇಯಸ್ ಹೇಳಿದ್ರು, ನೀವು ಸಂತೋಷ್ ಅವ್ರನ್ನ ಒಪ್ಪಿಸಿ, ನಾನು ನಮ್ಮ ಅಮ್ಮನ ಒಪ್ಪಿಸ್ತೀನಿ ಅಂತಂದು. ಸೊ ನಾನು ಕಾರ್ತಿಕ್ ಸುಬ್ರಾಜ್ ಅವ್ರಿಗೆ ಫೋನ್ ಮಾಡಿದೆ. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಹೀಗೆ ಒಂದು ಸಿನಿಮಾ ಮಾಡ್ತೀನಿ, ನನಗೆ ಸಂತೋಷ್ ಅವರು ಮ್ಯೂಸಿಕ್ ಡೈರೆಕ್ಟರ್ ಬೇಕು ಅಂತಂದಾಗ ಕಾರ್ತಿಕ್ ಅವ್ರಿಗೆ ಕೇಳಿದ್ರು, ಏನು ಸಿನಿಮಾ ಮಾಡ್ತೀರಾ ನೀವು ಅಂತ. ನಾನು ಹೇಳಿದೆ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ ಮಾಡ್ತೀನಿ ಅಂತಂದೆ, ಅಂಡರ್ವರ್ಲ್ಡ್ ಸಿನಿಮಾ. ಆ ದಿನಗಳಾದ್ಮೇಲೆ ಕಡೆಗಾರು 18 ವರ್ಷ ಆದಮೇಲೆ ಮತ್ತೆ ಒಂದು ಅಂಡರ್ವರ್ಲ್ಡ್ ಸಿನಿಮಾ ಮಾಡ್ತೀರಾ, ಖಂಡಿತ ನಾನು ಮಾತಾಡ್ತೀನಿ ಅಂತಂದರು. ಸಂತೋಷ್ ಅವ್ರಿಗೆ ಅವ್ರು ಫೋನ್ ಮಾಡಿದ್ರು. ಸಂತೋಷ್ ಅವ್ರಿಗೆ ನಾನು, ನಿಶಾ ಮೇಡಮ್ ಮತ್ತು ಶ್ರೇಯಸ್ ಅವರು ಹೋಗಿ ಮೀಟ್ ಮಾಡಿದ್ವಿ. ಅವ್ರಿಗೆ ಕತೆ ಹೇಳಿದ್ವಿ, ಅವ್ರು ಒಪ್ಕೊಂಡ್ರು. ಇಲ್ಲಿ ತನಕ ಈ ಜರ್ನಿ ಮುಂದಕ್ಕೆ ಬಂದಿದೆ. ಇವತ್ತು ನೀವೇನು ನೋಡಿದ್ದೀರಾ, ಶುರು ಅನ್ನೋ ಹಾಡು,
ಅದನ್ನ ಸಂತೋಷ್ ಅವರು ಕಂಪೋಸ್ ಮಾಡಿದಾಗ ಅದರ ಟ್ಯೂನ್ ಮಾತ್ರ ನಮಗಿತ್ತು. ಯಾಕೆಂದ್ರೆ ನಾವು ಶೂಟಿಂಗ್ ಆಗಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ, ಅದನ್ನ ಇನ್ನೂ ರೆಕಾರ್ಡ್ ಮಾಡೋಕ್ಕಾಗಿರಲಿಲ್ಲ. ಆ ಟ್ಯೂನ್ ನಾನು ಶೂಟ್ ಮಾಡುವಾಗಲೇ ನಾನು ವಿನೋದ್ ಅವ್ರಿಗೆ, ಪ್ರಿಯಾ ಅವ್ರಿಗೆ ಕೇಳಿಸ್ದೆ, ಜಯಂತ್ ಕಾಯ್ಕಿಣಿ ಅವ್ರಿಗೆ ಲಿರಿಕ್ಸ್ ಬರೆಯೋದಕ್ಕೆ ಕಳಿಸ್ದೆ. ಅವರು ಫಸ್ಟ್ ಟ್ಯೂನ್ ಕೇಳಿದಾಗ ಹೇಳಿದ್ರು, ಅವರು AR ರೆಹಮಾನ್ ಅವರ ಅಗನಗ ಅಂತ ಒಂದು ಹಾಡಿದೆ, ಅದನ್ನು ಬರೆಯುವಾಗ ಎಷ್ಟು ಚಾಲೆಂಜಿಂಗ್ ಆಗಿತ್ತೋ ಅಷ್ಟೇ ಚಾಲೆಂಜಿಂಗ್ ಇದು ಅಂತಂದ್ರು. ಆಮೇಲೆ ಇನ್ನೊಂದೇನಂದ್ರೆ ಜಯಂತ್ ಒಂದು ಸ್ವಲ್ಪ ಕಂಪ್ಲೇಂಟ್ ಮಾಡ್ತಾರೆ ಕೆಲಸತಿ, ಹೌ ಕ್ಯಾನ್ ಈ ಕಂಪೋಸ್ ಲೈಕ್ ದಿಸ್ ಅಂತಂದ್ರು. ಹಂಗಂದ್ರೆ ಇಟ್ಸ್ ಅ ವೆರಿ ಗುಡ್ ಸಾಂಗ್ ಅಂತ ಅರ್ಥ, ಬಿಕಾಸ್ ಹಿ ವಾಸ್ ಚಾಲೆಂಜ್ಡ್ ಬೈ ದ ಕಾಂಪೋಸಿಷನ್. ಸೊ ಜಯಂತ್ ಅವರು ತುಂಬ ಅದ್ಭುತವಾಗಿ ಇದರ ಲಿರಿಕ್ಸನ್ನು ಬರೆದ್ರು. ಥ್ಯಾಂಕ್ ಯು ಜಯಂತ್ ಸರ್. ಆ್ಯಂಡ್ ಈ ಸಾಂಗ್ ಶೂಟ್ ಮಾಡಬೇಕಾದ್ರೆ ನಮಗೆ ಹಾಡಿರಲಿಲ್ಲ, ಟ್ಯೂನ್ ಇತ್ತು, ಹಾಡಿರಲಿಲ್ಲ. ವಿ ಡಿಂಟ್ ಹ್ಯಾವ್ ಅ ರೆಕಾರ್ಡೆಡ್ ಸಾಂಗ್. ವೇಣು ಸರ್ ಇದಕ್ಕೆ ನಾವೊಂದು ಸೆಪರೇಟ್ ಶೂಟಿಂಗ್ ಸ್ಕೆಡ್ಯೂಲ್ ಕೂಡ ಇಟ್ಕೊಂಡಿರಲಿಲ್ಲ. ನಾವು ಶೂಟಿಂಗ್ ಮಾಡ್ತಿರುವಾಗ, ಬೇರೆ ಬೇರೆ ಸೀನ್ ಶೂಟ್ ಮಾಡ್ತಿರುವಾಗ ವೇಣು ಸರ್ ಎಲ್ಲರೂ ಒಂದು ಅದ್ಭುತವಾದ ಫ್ರೇಮ್ ಕಾಣಿಸಿದ್ರೆ ಅವ್ರು ಅದ್ಭುತವಾಗಿ ಮಾಡ್ತಾ ಇದ್ರು. ಅದನ್ನ ಆ ಫ್ರೇಮ್ನ ಅದ್ಭುತವಾಗಿ ಅವರು ಫ್ರೇಮ್ ಮಾಡಿ, ನೋಡು ಇದು ಚೆನ್ನಾಗಿದೆ, ಇದರಲ್ಲಿ ನೀನೇನಾದ್ರು ಮಾಡು ಅಂತ ಹೇಳೋರು. ಆಗ ನಾನು ವಿನೋದ್ ಅವ್ರಿಗೆ ಮತ್ತು ಪ್ರಿಯಾ ಅವ್ರಿಗೆ ಐ ವುಡ್ ರಿಕ್ವೆಸ್ಟ್ ದೆಮ್, ಸಿ ದಿಸ್ ಇಸ್ ದ ಫ್ರೇಮ್ ಆ್ಯಂಡ್ ವೇಣು ಹ್ಯಾಸ್ ಸೆಟ್ ದಿಸ್, ವಾಟ್ ವಿಲ್ ಯು ಡೂ? ಸೊ ದೇ ವುಡ್ ಡಿಸೈಡ್, ದೇ ವುಡ್ ಡಿಸ್ಕಸ್ ಅಮಂಗ್ಸ್ ದೆಮ್ಸೆಲ್ಸ್ ಆ್ಯಂಡ್ ದೇ ವುಡ್ ಕಮ್ ಅಪ್ ವಿತ್ ಸಮಥಿಂಗ್. ಅವರಿಬ್ರು ಸೇರ್ಕೊಂಡು ಏನೋ ಒಂದು ಮಾಡೋರು, ಅದನ್ನು ನಾನು ಕ್ಯಾಪ್ಚರ್ ಮಾಡ್ತಿದ್ದೆ. ಹೀಗೆ ಪ್ರತಿ ಫ್ರೇಮಲ್ಲೂ ವಿನೋದ್ ಅವರು, ಪ್ರಿಯಾ ಅವ್ರು ಏನೇನು ಮಾಡ್ತಿದ್ದಾರೆ, ನೀವೇನೇನು ನೋಡಿದ್ದೀರಾ ಸ್ಕ್ರೀನಲ್ಲಿ, ಒಂದು ರೀತಿ ಅವ್ರು ಇಂಡೈರೆಕ್ಟರ್ಸ್. ಅದಕ್ಕೆ ಅವರಿಬ್ರು ದೇ ಹ್ಯಾವ್ ಡೈರೆಕ್ಟೆಡ್ ದೋಸ್ ಆ್ಯಕ್ಷನ್ಸ್. ವೇಣು ಹ್ಯಾಸ್ ಸೆಟ್ ದೋಸ್ ಫ್ರೇಮ್ಸ್ ಬ್ಯೂಟಿಫುಲಿ. ಆದರೆ ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಅಂದರೆ ನಮ್ಮ ಎಡಿಟರು ಸಂತೋಷ್ ಅವ್ರು ಕಂಪೋಸ್ ಮಾಡಿದಂಥ ಹಾಡಿಗೆ, ಜಯಂತ್ ಅವ್ರು ಬರೆದಂಥ ಲಿರಿಕ್ಸಿಗೆ ಇವರಿಬ್ಬರು ಮಾಡಿದ್ದನ್ನು ಹೊಂದುವ ಹಾಗೆ ಅಷ್ಟು ಅದ್ಭುತವಾಗಿ ಪ್ರತಿ ಫ್ರೇಮಲ್ಲೂ ಅವರು ಜೋಡಿಸಿದ್ರು. ಅದರಿಂದ ಕಡೆಗೆ ಈ ಹಾಡಿನ ಸ್ವರೂಪ ಹೀಗೆ ಬಂದಿದೆ. ಇನ್ನು ಸಿನಿಮಾದ ಎಲ್ಲ ಹಾಡುಗಳು ಇಷ್ಟೇ ಚೆನ್ನಾಗಿದೆ, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಇಡೀ ಜರ್ನಿ. ಇದ್ರ ಬಗ್ಗೆ ಸಂತೋಷ್ ಅವರು ಇನ್ನೂ ಮುಂದೆ ಹೇಳ್ತಾರೆ. ಕಡೆಯದಾಗಿ ನಾನು ಹೇಳೋದು ಒಂದು ಮಾತೇನೆಂದರೆ, ನಮ್ಮ ಮಾಧ್ಯಮ ಮಿತ್ರರು ನೀವೆಲ್ಲರೂ ಬಂದೀರಾ, ಧನ್ಯವಾದ. ನೀವು ಯಾವಾಗಲೂ ಕನ್ನಡದಲ್ಲಿ ಬರುವ ಒಳ್ಳೆ ಸಿನಿಮಾಗಳನ್ನ ಪ್ರೋತ್ಸಾಹಿಸಿದ್ದೀರಾ, ಹಾರೈಸಿದ್ದೀರಾ. ಪದ್ಮಾವತಿ ಫಿಲ್ಮ್ಸ್ ಬ್ಯಾನರ್, ಪದ್ಮಾವತಿ ಮೇಡಮ್ ಹಾಗೂ ಶ್ರೇಯಸ್ ಅವರು ಬಹಳ ಮಹತ್ವಾಕಾಂಕ್ಷೆ ಉಳ್ಳಂಥವ್ರು, ಬಹಳ ಆಸೆಯಿಂದ ಶ್ರದ್ಧೆಯಿಂದ ಈ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ಒಬ್ಬ ನಿರ್ದೇಶಕನಾಗಿ ನಾನು ಹೇಳ್ಬೋದು, ಈಗ ಸಂತೋಷ್ ನಾರಾಯಣನ್ ಅವ್ರನ್ನೇ ಅವ್ರು ಕರ್ಕೊಂಬಂದ್ರು ಅಂತಂದರೆ ಇದೇ ರೀತಿ ಶೂಟಿಂಗ್ ಮಾಡುವಾಗ ಎಲ್ಲೂ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ. ಒಂದೊಂದು ಫ್ರೇಮಲ್ಲೂ ಅವರು ಎಷ್ಟು ಚೆನ್ನಾಗಿ ನಮಗೆ ಬೇಕಾಗಿರೋದು, ಆ ಸಿನಿಮಾಗೆ ಕತೆಗೆ ಬೇಕಾಗಿರೋದನ್ನ ಸಲ್ಲಿಸಿದ್ದಾರೆ ಅಂತ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಈ ರೀತಿಯ ಮಹತ್ವಾಕಾಂಕ್ಷೆ ಇರುವಂಥ, ಆಸೆ ಇರುವಂಥ, ಶ್ರದ್ಧೆ ಇರುವಂಥ ನಿರ್ಮಾಪಕರು ಗೆಲ್ಲಬೇಕು. ಈ ಸಿನಿಮಾ ಗೆದ್ರೆ ಕನ್ನಡಕ್ಕೆ ಇನ್ನೂ ಹಲವಾರು ಸಿನಿಮಾಗಳನ್ನ ಇವರು ಮಾಡ್ತಾರೆ. ನಮ್ಮಲ್ಲೇ ಹೆಮ್ಮೆ ತಂದಂಥ KVN ಇರ್ಬೋದು, ಹೊಂಬಾಳೆ ಇರ್ಬೋದು, ಆ ಸಂಸ್ಥೆಗಳಷ್ಟೇ ದೊಡ್ಡದಾಗಿ ಈ ಸಂಸ್ಥೆ ಕೂಡ ಬೆಳಿಬೋದು. ಅದಕ್ಕೆ ನಿಮ್ಮ ಬೆಂಬಲ, ನಿಮ್ಮ ಪ್ರೋತ್ಸಾಹ ಬಹಳ ಮುಖ್ಯ. ನಿಮ್ಮ ಮೂಲಕ ನಾವು ನಮ್ಮ ಪ್ರೇಕ್ಷಕರನ್ನ ಮುಟ್ತೀವಿ. ಅದರಿಂದ ಇವತ್ತು ಕಡೆಯದಾಗಿ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಸಂಜೆ T ಸೀರೀಸ್ ಮತ್ತು ಸಂತೋಷ್ ನಾರಾಯಣ್ ಅವ್ರದ್ದು ಈ ಮ್ಯೂಸಿಕ್ನ ರೆಡಿಯಾದಾಗ, ಸಿನಿಮಾ ಎಲ್ಲ ರೆಡಿಯಾದಾಗ ನಾವು ರಾಜು ಹರ್ವಾನಿ ಅವ್ರನ್ನ ಹೋಗಿ ಬಾಂಬೆಯಲ್ಲಿ ಭೇಟಿಯಾದ್ವಿ. ಅದನ್ನು ಆ ಮೀಟಿಂಗನ್ನು ಅರೇಂಜ್ ಮಾಡಿದ್ದು ಮೀನಾಕ್ಷಿ ಸಂತೋಷ್ ನಾರಾಯಣನ್ ಮ್ಯಾಮ್. ಶಿ ಸಜೆಸ್ಟೆಡ್ ದಟ್ ವಿ ಶುಡ್ ಡೂ ದಿಸ್ ವಿತ್ T series and I met Raju at T series and we showed him the 3 songs and I hope he was impressed. And yes, for the risk that we took in bringing such a big music director into Kannada, not in terms of talent but in terms of expenditure, that has been mitigated a lot by T series coming on board. And I'm very grateful, sir, for having acquired our rights, and we look forward to a wonderful journey ahead with you. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ನಾನು ಮೊದಲನೇದಾಗಿ ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಏಕೆಂದರೆ ಇವತ್ತಿನ ದಿನ ಈ ಸಕ್ಸಸ್ ಆಗಬೇಕು ಅಂದರೆ ಕಾರಣರು ನಮ್ಮ ಮಾಧ್ಯಮ ಮಿತ್ರರು. ಯಾವತ್ತೂ ಯಾರಿಗೂ ಎಲ್ಲರಿಗೂ ಯಶಸ್ಸು ಕೊಡಬೇಕಾಗಿರೋಂಥವ್ರು ನಮ್ಮ ಮಾಧ್ಯಮ ಮಿತ್ರರು. ಅದಕ್ಕಾಗಿ ಅವ್ರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಫಸ್ಟೇ ಹೇಳ್ತೀನಿ. ಹಾಗೆ ಮಾತಾಡಲಿಕ್ಕೆ ಮಾತೇ ಬಾರದಾಗಿದೆ. ಏಕೆ ಅಂದರೆ ಎಲ್ಲರೂ ಕೂಡ ಒಂದು ಖುಷೀಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನೂ ಇಲ್ಲ. ಬಟ್ ಅದನ್ನು ನೋಡ್ತಾ ಇದ್ದೀನಲ್ಲ ಕಣ್ಣಿಂದ, ಅದೇ ನನ್ನ ದೊಡ್ಡ ಖುಷಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾವನ್ನು ಮಾಡಿದ್ದು. ಇನ್ನೂ
ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೊಂದು ಸಿನಿಮಾ ಮಾಡಬೇಕು ಅಂತಲೇ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನು ಒಳ್ಳೆ ಎಲ್ಲರೂ ಕೂತ್ಕೊಂಡು ನೋಡುವಂಥ, ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಇವತ್ತು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಹಂಗೆ ನೋಡ್ಕೊಂಡ್ರು ಹಿಂಗೆ ನೋಡ್ಕೊಂಡ್ರು ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ನನಗೆ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಆ್ಯಕ್ಟರ್ಗಳು ಕೂಡ ಕರೆಕ್ಟಾಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಸಂತೋಷ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತಿನ ಸ್ಥಿತಿಲಿ ಅವ್ರಿಗೆ ನಾನು ಏನು ಹೇಳಿದ್ರು ಸಾಲದು. ಅವರು ಎಂಥ ಕಂಡೀಷನಲ್ಲಿದ್ದರು ಅಂದರೆ ಬರೋ ಸ್ಥಿತಿಲಿ ಇರಲಿಲ್ಲ. ಆದರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನು ಮರೆತು ಇವತ್ತು ನಮಗೆ ಸಾಥ್ ಕೊಟ್ಟಿತ್ತಂತೂ ನಮಗೆ ತುಂಬ ಖುಷಿ ಇದೆ. ತುಂಬ ಸಂತೋಷ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಈ ಸಂಗೀತದಲ್ಲಿ ಈ ಮ್ಯೂಸಿಕನ್ನು ನೀಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ಹೌದು, ಫಸ್ಟು ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬ ಒಪ್ಕೊಂಡು ಬಂದಿತ್ತು. ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ ಅದನ್ನು ನಾನು ಯಾವತ್ತೂ ಮರೀಲಿಕ್ಕಾಗಲ್ಲ. ಹಾಗೆ ನಮ್ಮ ಟಿ ಸೀರೀಸರು ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡೋಕ್ಕೆ ಹೋದಾಗಲೂ ಕೂಡ ಅವರು ನಮಗೆ ತುಂಬ ಹೃದಯಪೂರ್ವಕವಾಗಿ ನಮಗೆ ಮುಂದೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಆ ರೀತಿಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗನ್ನು ಪರ್ಚೇಸ್ ಮಾಡಿದ್ದು ಕೂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಬಟ್ ಎಲ್ಲರೂ ಪ್ರಿಯಾ ಕೂಡ ನಾವು ಯಾವತ್ತೂ ಒಂಥರ ಫ್ರೆಂಡ್ಲೇ ಆಗಿ ಅಷ್ಟೊಂದು ಕಾಮಿಡಿ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋರು, ತುಂಬ ಖುಷಿಯಾಗಿರೋರು, ತುಂಬ ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಏನು ಸಾಥ್ ಕೊಡಬೇಕು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೊಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಕೊಡ್ತೀನಿ. ವಿನೋದ್ ಸರ್ ಅಷ್ಟೇ, ತುಂಬ ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಥರನೇ ಇದ್ಕೊಂಡು ಈ ಸಿನಿಮಾದಲ್ಲಿ ಅಷ್ಟು ಆ್ಯಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ದೊಡ್ಡದಾಗಿ ನಾವು ಜಯಂತ್ ಕಾಕಿಣಿಯವರ ಬಗ್ಗೆ ನನಗೆ ಯಾವಾಗಲೂ ನಾನು ಕೇಳ್ತಿದ್ದೆ, ಸರ್ ನನಗೊಂದು ಒಳ್ಳೆ ಸಿನಿಮಾ ಸಾಂಗಲ್ಲಿ ತುಂಬ ಚೆನ್ನಾಗಿ ನೀವು ನನಗೆ ಕೊಡಬೇಕು ಅಂದರು. ಒಂದೇ ಒಂದು ಮಾತು ಹೇಳಿದ್ರು, ಇವತ್ತಿಗೂ ಈ ಕ್ಷಣನೂ ಅದನ್ನು ನಾನು ಯಾವತ್ತೂ ನೆನೆಸ್ಕೋತೀನಿ. ಎದುರು ಬೇಡ, ನಾನಿದ್ದೀನಿ, ತುಂಬ ಚೆನ್ನಾಗಿ ಬರುತ್ತೆ ಸಾಂಗು, ಇದನ್ನು ನೀವು ಕೇಳಬೇಕು, ಖಂಡಿತ ನಾನು ಮಾಡಿಕೊಡ್ತೀನಿ. ಅದು ಒಬ್ಬ ಮಹಿಳೆ ಆಗಿ ನೀವು ಒಬ್ಬ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಿರೋದು ನನಗೆ ತುಂಬ ಖುಷಿ ಇದೆ. ನಾನು ಖಂಡಿತ ಒಳ್ಳೆ ಸಾಂಗು ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ ಮತ್ತು ನನಗೆ ಇವತ್ತು ಹೇಳ್ದಂಗಿದೆ. ತುಂಬ ತುಂಬ ಥ್ಯಾಂಕ್ ಯು ಸರ್, ಖುಷಿ ಆಯಿತು. ಮತ್ತು ಇನ್ನೇನು ಹೇಳಲಿಕ್ಕಿಲ್ಲ, ಎಲ್ಲ ಹೇಳಿಬಿಟ್ಟಿದ್ದೀನಿ. ಎಲ್ಲರೂ ಹೇಳೋದಿದೆ, ಖಂಡಿತ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ತುಂಬ ತುಂಬ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಶೂಟಿಂಗ್ ಮುಗಿದ ಮೇಲೆ ಇದು ಫಸ್ಟ್ ಇವೆಂಟು. ಈ ಈವೆಂಟ್ಗೆ ಟಿ ಸೀರೀಸ್ ಆನ್ ಬೋರ್ಡ್ ಆಗಿರೋದ್ರಿಂದ ಎರಡು ಮಹಾಶಕ್ತಿಗಳಿಗೆ ಒಂದೆರಡು ಲೈನ್ ಹೇಳ್ಬಿಡ್ತೀನಿ. ಎರಡು ಲೇಡೀಸೇ ನನಗೆ ಇದೊಂದು ಎರಡು ಶಕ್ತಿ. ಮೇಯ್ನಾಗಿ ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗಬೇಕಾದ್ರೆ ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೋ. ಇನ್ನು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಆಯಿತು, ಮೇಯ್ನು ಮ್ಯೂಸಿಕ್ ಜೀವನೇ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಶ್ರೇಯಸ್, ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಅಂದರು. ಸರ್ ನನ್ನ ತಲೆಯಲ್ಲಿ ಒಬ್ರು ಇದ್ದಾರೆ, ಹೇಳ್ತೀನಿ, ಇನ್ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ. ಹೇಳಿ ಶ್ರೇಯಸ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಹೇಳಿ ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡ್ರು ನನ್ನ ಜೊತೆ. ಆಗ ಹೇಳಿದ್ದು ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಏನು ಹೇಳ್ತಿದ್ರ ಶ್ರೇಯಸ್, ನಮ್ಮದು ಅರ್ಧ ಸಿನಿಮಾ ಬಜೆಟ್ನ ಎತ್ತಿಡ್ತಾ ಇದ್ದೀರಾ ನೀವು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಕೇಳ್ತದೆ. ಸರ್ ಇಲ್ಲ, ನಾನಾಗಲಿ ಟೈಗರ್ ಆಗಲಿ ಕಾರಲ್ಲಿ ಹೋಯ್ತು ಯಾವಾಗಲೂ ಒಳ ಚೆನ್ನಾಗಿ ಇದು ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳ್ತಾ ಇರೋ ಒನ್ ಆಫ್ ದಿ ಮೋಸ್ಟ್ ಫೇವ್ರೆಟ್ ಬಿ ಜಿ ಎಮ್ ನಮ್ಮಿಬ್ರಿಗೂ. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೈತನ್ಯ ಸರ್ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗತ್ತಾ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತ ಅಂದೆ. ಇನ್ನೊಂದು ಹೇಳ್ತೀನಿ, ಈಗ ಪ್ರೆಸೆಂಟ್ಲಿ ಅವ್ರು ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಶ್ರೇಯಸ್. ಪ್ಯಾನ್ ಇಂಡಿಯಾ ಸಿನಿಮಾ ಅದು. ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ, ಯೋಚನೆ ಮಾಡಿ ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತಂದ್ರು. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿದ್ದು ನಾವು ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನೈಗೆ ಹೊರಟ್ವಿ. ನಾನು, ನಿಶಮ್ಮ, ಟೈಗರು, ಚೈತನ್ಯ ಸರ್.
ಸರಿ, ಅದಾದಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು. ಒಂದು 15 ಥರ ಊಟ ರೆಡಿ ಮಾಡಿದರು. ಎಲ್ಲ ಆಯಿತು. ಜೀವ ಡಗ 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 ಅಂತ ಇದೆ. ಏನು ಕಥೆ ಏನು ಹೇಳೋದು, ಹೆಂಗೆ ಒಪ್ಕೋತಾರೋ ಇಲ್ವೋ, ಆ ಥರದೊಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಅವಕಾಶ ಕೊಟ್ರಲ್ಲ, ಸರಿ ಅಂದ್ಬಿಟ್ಟು ಚೈತನ್ಯ ಸರ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ಐ ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸರಿ, ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ, ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷ ಆನ್ ಬೋರ್ಡ್ ಆದರು. ಅದೊಂದು. ಇನ್ನೊಂದು, ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ದು ಐ ಬಜೆಟ್ ಅಂತ ಆಯಿತು, ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಹೊರಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು, ಓಕೆ. ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇದು ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ಗೆ ಒಂದು ಕಾಲ್ ಮಾಡ್ದೆ. ಒಂದೇ ಒಂದು ಕಾಲು, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡು ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸೀರೀಸ್ನ ನಮಗೆ ಆನ್ ಬೋರ್ಡ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂಥ ಪ್ರೈಸು ಈ ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ. ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ರಾಜು ಸರ್, ಥ್ಯಾಂಕ್ ಯು ಸಂತೋಷ್ ಸರ್. ಭಾಳ ಖುಷಿಯಾಗತ್ತೆ ಬಿಕಾಸ್ ಯಾಕೆಂದರೆ ಅವತ್ತು ಒಂದು ನಮ್ಮ ಡೈರೆಕ್ಟರ್ ಸರ್ಗೆ ಒಂದು ಶಾಕಿಂಗ್ ಫೇಸ್ ಕೊಟ್ಟಿದ್ದು. ಬಟ್ ಚೈತನ್ಯ ಸರ್ ಇವಾಗ ನಾವು ಪ್ರೂವ್ ಮಾಡ್ಕೊಂಡಿದ್ದೀವಲ್ಲ. ಥ್ಯಾಂಕ್ ಯು, ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಶುರು ಸಾಂಗು ಭಾಳ ಇಷ್ಟವಾದದ್ದು. ಬಟ್ ಇದು ನಮಗೆ ಒಂದು ಸ್ಮಾಲ್ ಗ್ರೌಂಡ್ ಹೇಗಿದೆ ಅಂತ ನಾವು ಒಂದು ಹಿಂಟ್ ಕೊಟ್ಟಿದ್ದೀವಿ ಅಷ್ಟೇ. ಬಟ್ ಪ್ಲೇಯರ್ಸ್ ಆಗಿದ್ದಾರೆ, ಬಾಲರ್ಸ್ ಆಗಿದ್ದಾರೆ, ಸಿನಿಮಾ ಆಗಿದೆ ಅನ್ನೋದು ಜಸ್ಟ್ ನೆಕ್ಸ್ಟ್ ಇನ್ನೊಂದು ಫ್ಯೂ ಡೇಸಲ್ಲಿ ಅಪ್ಡೇಟ್ ಮಾಡ್ತೀವಿ. ಥ್ಯಾಂಕ್ ಯು. ಹಾಗೆ ಲಿರಿಕ್ಸ್ ಜಯಂತ್ ಕಾಗಿಣಿ ಸರ್, ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ನಾವು ಇಮಿಡಿಯೇಟ್ ಸಂತೋಷ್ ಸರ್ ನಮ್ಮದು ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಂಗೆ ಡೋರ್ ಸ್ಟೆಪ್ ಬರ್ತಿದ್ದಂಗೆ ನಾನು ಚೈತನ್ಯ ಸರ್ ಹತ್ರ ಡಿಸ್ಕಸ್ ಮಾಡಿದಾಗೆ, ಸರ್ ಜಯಂತ್ ಸರ್ಗೆ ಒಂದು ಕಾಲ್ ಮಾಡಿಬಿಡಿ ಸರ್, ಇಮಿಡಿಯೇಟು ವರ್ಕ್ ಸ್ಟಾರ್ಟ್ ಮಾಡ್ಬಿಡ್ಲಿ ಅಂದು. ಅವ್ರು ಇಮಿಡಿಯೇಟು ಪಾಪ ಎಲ್ಲ ಹೊರಗಡೆ ಇದ್ದರು. ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡಿ, ಇಲ್ಲ ಇದು ತುಂಬ ಚೆನ್ನಾಗಾಗತ್ತೆ, ಎದುರು ಬಿಡ್ರಿ ಅಂತ ಒಂದು ಧೈರ್ಯ ಕೊಟ್ಟರು. ಹಾಗೆ ನಮ್ಮ ಟೈಗರು ಏನು ಹೇಳೋದು, ಬ್ಯಾಕ್ ಸಪೋರ್ಟ್ ಆಗಿ ಡೇ ಒನ್ನಿಂದ ನಾನು ಇರ್ತೀನಿ ನೀನು ನಡಿ ಅಂತ ಅವತ್ತು ಕರ್ಕೊಬಂದು ಇಲ್ಲಿವರೆಗೂ ಬಂದಿದ್ದೀವಿ. ತುಂಬ ದೊಡ್ಡದಾಗಿದೆ. ಆ್ಯಂಡ್ ತುಂಬ ವಿನೋದ್ ಸರ್ದು ಇದು 25ನೇ ಸಿನಿಮಾ ಮೆನ್ಷನ್ ಮಾಡೋದಾದ್ರೆ ತುಂಬ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೋತಾರೆ. ಆ್ಯಂಡ್ ಆ ಒಡ ಚೆನ್ನೈ ಏನು ಧನುಷ್ ಪಾಟು ಅಂತ ಹೇಳ್ಬೋದು, ಆಗ ಬಂದಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪ್ರಿಯಾ ಮ್ಯಾಮ್. ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಮಾತಾಡಿದ ರೀತಿ ಓಕೆ, ಏನಪ್ಪ ಇಷ್ಟೊಂದು ಪಾರ್ಶಾಗಿ ಮಾತಾಡ್ತಿದ್ದಾರೆ, ಹೇಗೆ ವರ್ಕ್ ಆಗತ್ತಿದ್ದು ಅಂತ ನಮಗೆ ಗೊತ್ತಿರಲಿಲ್ಲ. ಬಟ್ ಸೆಟ್ಟಿಗೆ ಬಂದಾಗ ನೀವು ನಂಬಲ್ಲ, ಒಂದು ಚಿಕ್ಕ ಮಗು ಥರ ಆಡ್ತಿದ್ರು. ಎಲ್ಲರೂ ಆ್ಯಕ್ಟಿವ್ ಆಗಿ ಡೇ ನೈಟ್ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲರೂ ವೀಕ್ ಇದ್ದಾಗ ಅವರೇ ಆ್ಯಕ್ಟಿವ್ ಆಗಿ ತೊಗೊಂಡು, ಇಲ್ಲ ಪುಷ್ ಮಾಡಿ ಆಗತ್ತೆ ಇವತ್ತೊಂದು ದಿನ ಮುಗಿಸ್ಬಿಡೋಣ ಅಂದ್ಬಿಟ್ಟು ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಎಂಟೈರ್ ಟೀಮ್ಗೆ. ಹಾಗೆ ಇನ್ನಿಬ್ಬರು ಹೆಸರು ತೊಗೋಬೇಕು, ನವರಸನ್ ಆ್ಯಂಡ್ ಕನ್ನಡ ಪಿಕ್ಚರ್ಸ್ ಪ್ರವೀಣ್ ಸರ್ ಮೇಯ್ನ್ ಸಪೋರ್ಟಾಗಿ ನಿಂತಿದ್ದು ಅವರಿಬ್ಬರು. ನಿನ್ನೆ ಒಂದು ಸ್ವಲ್ಪ ವೆನ್ಯೂದಲ್ಲಿ ಚೇಂಜ್ ಆಗಿತ್ತು, ಪ್ಲಸ್ ಸೆನ್ಸರ್ ಒಂದು ಆಗಿರಲಿಲ್ಲ. ನಾವು PVR ಅಲ್ಲಿ ಇಟ್ಕೊಂಡಿದ್ದು ಇವೆಂಟು, ಅದಾಗಲಿಲ್ಲ. ಇಮಿಡಿಯೇಟ್ ಅವರಿಬ್ಬರು ಸಪೋರ್ಟ್ ಮಾಡಿ ಇಲ್ಲಿಗೆ ಇಮಿಡಿಯೇಟ್ ಒಂದು ಶಿಫ್ಟ್ ಮಾಡಿಕೊಟ್ರು. ಮೇಯ್ನ್ ಸಪೋರ್ಟಾಗಿ ಅವರಿಬ್ಬರು ನಿಂತಿದ್ದಾರೆ. ಮಾಧ್ಯಮ ಮಿತ್ರರಿಗೆ, ಇಲ್ಲಿ ಬಂದಿರೋ ಎಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. I just want to say thank you to Santosh sir, making us a part of his musical journey, and then Padmavati Films. We'll all meet once we release the whole album. Definitely it will be a good success. Everyone heard first song. Catch you soon, man. Thank you. First of all, thanks for coming to this amazing event, and I would like to first thank one of my musical mentors, and I call him my musical dad, Ilayaraja sir. Thanks to you, sir, and thanks for Adinagalu. And it's been an amazing journey. I've always listened to Ilayaraja sir's music since I've ever started understanding music, and he's such a amazing part of my musical journey. Thanks for that, sir. Coming to Balarama, this is officially the first time ever I'm speaking last in any event. Now I know how hard it is for all those like stars to like I'm so far away from all that.
I'm a servant of God, and I'm a servant of this film. I'm no way a star or for that matter, a superstar, whatever it is. And I'm very grateful to you guys for giving me this opportunity. This is such a huge door that you opened. The Kannada movie scene and the art scene is growing and blowing up globally, and it's the most deserving language and the art form and the movie industry, because you've hustled your way into this superstardom in the global scene. And I'm actually, with very, very bowed heads, I accept with humility this opportunity, and I want to perform to my best to make sure that Chaitanya's vision is translated on screen. I'm putting my best effort on this film, and I have an amazing team. I have one of the best teams in the world, and this is bringing me all those collaborations across the world, and I'm so happy and proud of my team. And we are all working with all our hearts on Balarama Dinagalu, which is amazing, and it's such a rare coincidence to happen even within me or among the team. So rarely you will find that synergy of work and magic happening, and it is happening in this film, and I'm very, very glad. And I would like to first thank Karthik Subbaraj, who called me, and he was very, very specific that I do this film. He said, even if you're gonna deliver some songs late for me in retro, please do this film. That's what he told me. And because he looks at Chaitanya as his mentor, and Chaitanya is, like, I would like to say one thing about the stage. There's one common feature in the stage. Every single one of you guys are so humble. It is so rare to see such a talented stage where people are just, there's no way anybody is going to talk great about anybody, for that matter, at least about themselves. And it's such a stage filled with humility and humble people with amazing talent, right from Vinod sir to Jayant sir to Chaitanya, Priya and Raju sir, Shreyas and Padmavati, Jairam madam, and the way they've kind of, I feel so welcomed. I feel really awkward for all the praises, because I really don't care about what people think about me. I've never cared. I just wear whatever my wife asked me to wear, and otherwise I'm just on my shorts and t-shirts running around. So it's just so overwhelming. And I watched the film. I think I'm probably the only person who is qualified to speak about the film, I would say, in this year, because everybody else is. I'm not going to speak about the music though. I watched the film. I feel like it's definitely a new chapter in Kannada movie space. Definitely. I don't know if you guys have realized what you've created. I don't even think these guys know themselves what they've created. It is an amazing film. I love the film, and I've been like jumping around. I've been sending Chaitanya like a kid that found a new toy. I've been sending him like videos of me working on the score, and all that is happening. And this film is really, it's touched me, and like for me, it was in the space of like Pudupettai and Vadachennai. It was in that space for me. I'm so proud of you, Chaitanya. It's so soft spoken. I know about soft spoken people who create gangster films. I've worked with so many of them. This guy is way at the top of that lot. He's going to be a sensational name across India. Of course, he's a superstar here. He's amazing. And the way this character is, I can say, right? It's about the rise of a gangster, obviously. And this gangster needs to be somebody who you wouldn't respect in the beginning. So for a star who also had such a huge success recently, for him to do this role in the same space, I've worked on more than 1,000 films in my career, but as a composer, I've done like, I think 70, 80 films. But one of the biggest challenges is that people change, and with big success and with recent success, we all would have seen that people really change. And I don't think this guy ever is going to change. And I was so happy for your recent success, and I was telling Chaitanya that I was so happy that
it's going to be a great launching board for our film. It's going to help all of us, and I was so happy for you, sir. And when we are doing our song, Chaitanya, like this song was a little tough to kind of ace. I don't know. I might have had my Tamil biological influence somewhere DNA in the song when I split the meter or something. But then Jain sir, like I think he's the youngest in this stage. The way he came, like this is what my dad would have done. He would come with this teacup. He just actually came to a event with a teacup in his hand, and that became the most viral moment of that whole event. He just had his tea. He just like, he didn't care about the world, and I could hear that in your lyrics, sir. You are an amazing legend. I'm so blessed, and again I have a lot of gratitude towards all of you, and also the entire fraternity, the Kannada film fraternity, for accepting me to be part of this journey. And it's been amazing, and the performances have been great. I become a fan of Vinay or Vinayak? Vinay, sorry. I thought your name was Vinayak, so sorry. Vinay, the way he infused 2 languages in his dialect was amazing. Priya has been wonderful, and we have had. I've always wanted to work with Priya on some film, and I'm very happy that this is one of those like the toppings in a cake kind of a film, and it has been amazing. And of course, the producers, I think they went out of their way to fit me for this film, and they spoke like it was a favor that I did to them. No, it is. I charged a fee, and they accepted it, and I came to know about the budget of the film after you accepted it. I'm so grateful. You needn't have done this at all, and the fact that you could do this with such a tight budget itself is, I feel guilty, but I've gotten the money and I've spent it, so it felt great. But I'm gonna make sure that the music is amazing. It's just a joke, ma'am. I've not spent it. I've kept it aside. I have no expenses to spend money on. And one of the biggest pillars for me in this film that happened, and also for my recent film Retro, is T-Series. I think I found a great family to be part of. They've been phenomenal with you might have heard of this film Retro from Tamil, and it had one of the common factors of my music is usually it takes a few years for people to connect to my songs. By then it's of no use to the film. Sometimes when there's a big star, of course, there is an initial buzz. Even with the song like Enadi Mayavi in Vada Chennai, it connected 3 years later. With I think when Smule got popular during COVID, that's when like everybody wanted to sing that song, and suddenly that song became popular. I think one of the few movies I worked with where I had like a generation defining kind of numbers or success in terms of commercial success. For me, like I don't take anything to my heart, but T-Series gave us a huge start for the film in Retro, and the fact that they are backing us and my music again in my very next film. Actually, my Balarama Dinagalu was my very next sign after Retro, and thank you, Raju sir. I really this is such a formal setting, but I bow down to you guys and for the amazing work you've done, making like a song becoming popular and being loved by people is not a technical exercise. It's an organic exercise. People have to understand and embrace the songs. The fact that you are backing us with this one, I know you're going to do some magic to this, and I'm only looking up to you guys, and I need all of your support. And the film, I love the film personally. I would put it right up there on the top of the films that I really liked. I would say in my top 10, definitely this film will be there. I didn't want to, and I'm also currently working on some films which has
like a big budget, and there's a lot of spend on it, like Kalki and Kalki 2 and all those films are happening. For me, my hustle is to identify and work with directors who have done the fewest number of films, but yet where I see they'll have an amazing vision. And like even Nag Ashwin, who directed Kalki, was like a few films old. Ranjit it was his first film. Karthik Subbaraj was his first film. So many directors, and I'm very, very proud to say that I'm starting my journey with my brother Chaitanya. He's one of the most able, and is very technical and has a lot of empathy. The way we speak and the way we like argue about politics and all this stuff, his heart is in the exactly right spot. And I think I'm so lucky to be among you guys when Kannada cinema is like glowing and going great at this stage. And I hope you guys like my music for the film. And I thank all my technicians. They worked relentlessly. Sorry, I haven't sorry, I haven't had sleep. That's Chaitanya's wife, I guess. She's the autocorrect in our lives. And so sorry, Chaitanya. Like it was definitely a emergency, and I think God came in the form of this. Like that's just that one window that opened, and I'm here. I'm so sorry about this, and it's not a favor that I did to you. I apologize with my bowed head, and I hope my music does justice to all the chaos that this created. Hope you guys love my music, and thanks to my team and all the other writers also. And I feel so blessed, and hope that I only ask one thing from all of you who are here, and also from the press and like family, friends, or whoever is interested in this, whoever is watching this. This is the kind of a film that needs your support, irrespective of how big the song is, or how big the budget is, or how small it is. I think once people start embracing it and spreading the word, it is going to help the journey and your experiences in my career. And I would say this, gladly say this, if you like this film, please share this. That's all the help that is required, and that's a great help. Please speak to others about the film, and potentially like give what Chaitanya's vision deserves it. And I hope we will meet again soon. And my mother is Kannadiga. She speaks Kannada, and I understand. Right now, I've started understanding literature level Kannada, which is great. And definitely, if we have another event, I'm definitely going to speak in Kannada. And thank you so much for having me. And this will be the last time I'll speak at the very end. So that's the only thing I expect from you. ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಣಿಸ್ಲಿ ಅಂತ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ, ಗುರು ಹಿರಿಯರು, ಅದಾದಮೇಲೆ ಭಾಳಷ್ಟು ಜನ ಇವತ್ತು ಎಲ್ಲ ಯಂಗ್ಸ್ಟರ್, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ಸು, ಇನ್ಫ್ಲುಯೆನ್ಸರ್ಸು ಎಲ್ರಿಗೂ ನಮಸ್ಕಾರಗಳು ಹೇಳ್ತಾ, ಥ್ಯಾಂಕ್ ಯು ಹೇಳ್ತಾ, ಹಾಗೆ ಚೈತನ್ಯ ಸರ್ ಅವರ ತಂದೆ ತಾಯಿ ಇಲ್ಲಿದ್ದಾರೆ, ಅವರ ಆಶೀರ್ವಾದದೊಂದಿಗೆ ಇವತ್ತು ಶುರು ಮಾಡಿದ್ದೀವಿ. ಆ್ಯಂಡ್ ಅವರ ಧರ್ಮಪತ್ನಿ ಅವರು ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಹಾರ್ಟ್ಲಿ ವೆಲ್ಕಮ್ ಟು ದಿ ಇಂಡಸ್ಟ್ರಿ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಟಿ ಸೀರೀಸ್ ಅವರ ಸೌತ್ ಹೆಡ್ ರಾಜು ಸರ್, ಥ್ಯಾಂಕ್ಸ್ ಅ ಲಾಟ್, ಆ್ಯಂಡ್ ಇಟ್ಸ್ ಬಿನ್ ಅ ಪ್ಲೆಷರ್ ಆ್ಯಂಡ್ ವಂಡರ್ಫುಲ್. ಥ್ಯಾಂಕ್ಸ್ ಅ ಲಾಟ್ ಫಾರ್. ಆ್ಯಂಡ್ ಅವರು ಐ ಥಿಂಕ್ ನನ್ನ ಕರಿಯರಲ್ಲಿ ಐ ಥಿಂಕ್ ಒನ್ ಆಫ್ ದಿ ಬೆಸ್ಟ್ ನಂಬರ್ಸ್ ಏನು ಇನ್ನೂ ಇಲ್ಲಿವರೆಗೂ ಹೇಳಿಲ್ಲ ಯಾರೂ. ಐ ಥಿಂಕ್ ಆಡಿಯೋ ರೈಟ್ಸ್ ಒಂದು ಹ್ಯೂಜ್ ನಂಬರ್ ಮಾಡಿದೆ. ಸೊ ಅದು ಮುಂದೆ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಅವರು ಪ್ರಸ್ತಾಪ ಮಾಡ್ತಾರೆ, ಯಾಕಂದರೆ ನಾವು ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಮುಂದೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆ್ಯಂಡ್ ನಾನು ಭಾಳಷ್ಟು ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯೂಶಲಿ ನಾನು ಮಾದೇವಾಗಲಿ ಪ್ರತಿ ನನ್ನ ಸಿನಿಮಾ ಬಗ್ಗೆ ಅಷ್ಟೊಂದು ಮಾತಾಡಲ್ಲ, ಯಾಕಂದರೆ ಸಿನಿಮಾ ಮಾತಾಡಬೇಕು ಅಂತ ನನಗೆ ಯಾವಾಗಲೂ ಇರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಜನ ನೋಡ್ತಾರೆ, ಜನ ಮಾತಾಡ್ತಾರೆ. ಯಾಕಂದರೆ ನಾವೇ ಸಿನಿಮಾಗಳ ಬಗ್ಗೆ ನಾವೇ ಜಾಸ್ತಿ ಮಾತಾಡ್ಕೊಂಡು ಇಲ್ಲಿ ಹೆವಿಯಾಗಿ ಬಿಲ್ಡಪ್ ಕೊಟ್ಬಿಟ್ಟು ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅನ್ನೋದಕ್ಕಿಂತ ಸಿನಿಮಾ ನೋಡಿ ಖಂಡಿತ ಐ ಥಿಂಕ್ ಮಾದೇವ ನನ್ನ ಒಂದು ಬೇರೆ ಒಂದು ಸ್ಟೈಲಿಗೆ ಕರ್ಕೊಂಡು ಹೋಗ್ತು, ಬೇರೆದೊಂದು ಜಾನರಲ್ಲೇ ಸಿನಿಮಾ ಕರ್ಕೊಂಡು ಹೋಯ್ತು. ಒಂದು ಕ್ಲಾಸ್ ಕಲ್ಟ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಥರದೊಂದು ನಮ್ಮ ಚೈತನ್ಯ ಸರ್ ಅವರು
ಅವರ ಡೈರೆಕ್ಷನಲ್ಲಿ ಕೊಟ್ಟಿದ್ದಾರೆ. ತಪ್ಪಾಗಲ್ಲ ಸರ್, ಕ್ಲಾಸ್ ಆ್ಯಂಡ್ ಕಲ್ಟ್ ಎರಡು ಮಿಕ್ಸ್ ಮಾಡಿದ್ದೀರಾ ಅಂತ. ಎಸ್ ಅಫ್ಕೋರ್ಸ್. ಆ್ಯಂಡ್ ಭಾಳಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದೊಂದು ಅರ್ಥ ಆಗಲಿಲ್ಲ, ಯಾಕಂದರೆ ಐ ಹ್ಯಾವ್ ಟು ಥ್ಯಾಂಕ್ಸ್ ಡೈರೆಕ್ಷನ್ ಟೀಮ್. ಭಾಳಷ್ಟು ಜನ, ಅವ್ರು ಯಾರು ಇನ್ವೈಟ್ ಮಾಡಿಲ್ಲ ಅನ್ಸುತ್ತೆ, ಅವರು ತುಂಬ ಜನ ಬಂದಿಲ್ಲ ಇಲ್ಲಿ. ಟೋಟಲ್ ಡೈರೆಕ್ಷನ್ ಟೀಮ್ ಇಲ್ಲ, ಯಾಕಂದರೆ ಕೋ ಡೈರೆಕ್ಟರಿಂದ ಹಿಡಿದು ಎಲ್ಲ ಡೈರೆಕ್ಷನ್ ಹುಡುಗರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಭಾಳಷ್ಟು ಕಷ್ಟ ಬಿದ್ದು ಹಗಲು ರಾತ್ರಿ ಕಷ್ಟ ಬಿದ್ದು ಮಾಡಿದ್ದಾರೆ. ಅವ್ರು ಯಾಕೋ ಗೊತ್ತಿಲ್ಲ ಇನ್ವೈಟ್ ಮಾಡಿಲ್ಲ, ಅವ್ರು ಬರಬೇಕಾಗಿತ್ತು ಅವರು. ಆ್ಯಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನನ್ನ ವೈಫ್ ನಿಶಾ ಅವರು, ಬಿಕಾಸ್ ಶೀ ಈಸ್ ಬಿನ್ ಅ ಬಿಗ್ ಸಪೋರ್ಟ್ ಈ ಸಿನಿಮಾಗೆ. ಇನ್ ಆ್ಯಂಡ್ ಔಟ್ ಭಾಳಷ್ಟು ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಪ್ರತಿಯೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಫ್ಕೋರ್ಸ್ ಶ್ರೇಯಸ್ ಅವರು ಆಗಲೇ ಹೇಳಿದರು. ಸೊ ಸಂತೋಷ್ ನಾರಾಯಣ್ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಅದೇನೋ ಗೊತ್ತಿಲ್ಲ. ಒಂದಿಷ್ಟು ನಾವು ನಮ್ಮಿಬ್ಬರು ಒಂದು ಮನಸ್ಥಿತಿ ಒಂದೇ ಥರ ಇತ್ತು ಅನ್ಸುತ್ತೆ. ನಾನೊಂದು ಇವರ ಬಗ್ಗೆ ತೆಗೆದು ಒಂದು ಸ್ಕ್ರೀನ್ಶಾಟ್ ಕಳಿಸ್ತೀನಿ, ಅವರು ಅಲ್ಲಿ ಯೋಚನೆ ಮಾಡ್ತಾರೆ, ಅಲ್ಲಿಂದ ನನಗವ್ರು ವಾಪಸ್ ಕಳಿಸ್ತಾರೆ, ನಾನು ಅವ್ರಿಗೆ ವಾಪಸ್ ಕಳಿಸಿರ್ತೀನಿ. ನಾನು ಅನ್ಕೊಂತೀನಿ ನಾನು ಕಳಿಸಿರೋದನ್ನ ನೋಡಿ ಇವರೇನೋ ಹುಡುಕಿದ್ದಾರೆ ಅಂತ. ಅಲ್ಲ, ಬಟ್ ನಾನು ಕಳ್ಸೋದಕ್ಕೂ ಅವ್ರು ಕಳ್ಸೋದಕ್ಕೂ ಎರಡು ಅಟ್ ಎ ಟೈಮ್ ಒಂದೇ ಆಗಿತ್ತು. ಸೊ ನಾವಿಬ್ರು ಯೋಚನೆ ಮಾಡಿದ್ದು ಒಂದೇ ತರ ಆಯ್ತು. ಅಂಡ್ ಫೈನಲಿ ಈಸಿಯರ್ ಯುವರ್ ಅ ಬಿಗ್ಗೆಸ್ಟ್ ಪಿಲ್ಲರ್. ನಮಗೆ ನಮ್ಮ ಸಿನಿಮಾಗೆ ಅವ್ರ ಬಿಗ್ಗೆಸ್ಟ್ ಪಿಲ್ಲರ್ ಅಂತ ಹೇಳ್ಬೋದು. ಈಗ ನಾವೇನೇ ಮಾಡಿರ್ಬೋದು, ಸಿನಿಮಾ ಏನೇ ಆಕ್ಟ್ ಮಾಡಿರ್ಬೋದು, ಏನೇ ಮಾಡಿದ್ರು ಅದಕ್ಕೆ ಜೀವ ತುಂಬೋದೇ ಒಂದು ದೊಡ್ಡ ಕೆಲಸ. ಸೊ ಅದಕ್ಕೆ ಟೋಟಲ್ ಐ ಥಿಂಕ್ ಯು ವಾಚ್ ದಿ ಹೋಲ್ ಸಿನಿಮಾ. ಅವರು ಖಂಡಿತ ಸಿನಿಮಾ ಬಗ್ಗೆ ಹೇಳ್ತಾರೆ, ಯಾಕಂದ್ರೆ ಇಡೀ ಸಿನಿಮಾ ಅವರು ನೋಡಿದ್ದಾರೆ. ಅವರು ಈ ಸಾಂಗ್ ಶುರು ಸಾಂಗ್ ಆಕ್ಚುಲಿ ಬಂದು ಬರೀ ಒಂದು ಟ್ಯೂನ್ ಮಾಡಿ ಕಳ್ಸಿರ್ತಾರೆ. ಫಸ್ಟ್ ಇಷ್ಟಪಡೋದು ನಾನು, ಡೈರೆಕ್ಟರ್ ಸರ್. ಬಹಳಷ್ಟು ಜನಕ್ಕೆ ಇಲ್ಲಿ ಆಕ್ಚುಲಿ ಟೀಮಲ್ಲಿ ಇಲ್ಲ ಇದು ಸ್ಲೋ ಇದೆ, ಸಾಂಗ್ ಸ್ಲೋ ಇದೆ ಅಂತ ಹೇಳ್ತಿರ್ತಾರೆ. ಬಟ್ ನನಗಂತೂ ನಾನು ನಿಜ ಹೇಳ್ತೀನಿ, ಈ ಶುರು ಸಾಂಗ್ ಇಟ್ಸ್ ಲೈಕ್ ಒನ್ ಅಂಡರ್ ಕರೆಂಟ್. ನಿಮಗೆ ಹೋಗ್ತಾ ಈ ಕಂಪೋಸಿಷನ್, ಎಸ್ಪೆಷಲಿ ದೋಸ್ ವೈಲನ್ ಬಿಟ್ಸ್, ದೋಸ್ ಲೈವ್ ವೈಲನ್, ಒಂದು ನಿಮಗೆ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋದು, ಆರ್ಕೆಸ್ಟ್ರಾ ಆಗಲಿ, ಪ್ರತಿಯೊಂದು ಲೈವ್ ನೀವು ಹೋಗಿರೋದು. ಅಂಡ್ ಎಸ್ಪೆಷಲಿ ಈ ಸಾಂಗ್ ಅಲ್ಲಿ ನೀವು ಲಾಸ್ಟ್ ಬಿಟ್ಟಲ್ಲಿ ಒಂದು ಒಂದಿಷ್ಟು ಲೈವ್ ವೈಲೆನ್ಸ್ ಹೋಗುತ್ತೆ. ಐ ಥಿಂಕ್ ಒಂದು 40, 50, 60, 100, 40 ವೈಲೆನ್ಸ್, ಒಂದು 40 ವೈಲನ್ ಹೋಗುತ್ತೆ ಒಂದು ಆ ಬಿಟ್ಟು. ಒನ್ ಆಫ್ ದಿ ಬೆಸ್ಟ್ ಫೇವ್ರೆಟ್ ನನಗೆ. ಐ ಥಿಂಕ್ BGM ಸ್ಟಾರ್ಟ್ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಇವರು ಸಿನಿಮಾ ನೋಡಿ ನಮಗೊಂದು ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಮೊನ್ನೆ. ಐ ಥಿಂಕ್ ಅದು ಅವ್ರ ಬಾಯಿಂದನೇ ಕೇಳಿ, ಯಾಕಂದ್ರೆ ಸಿನಿಮಾ ಹೇಗೆ ಬಂದಿದೆ ಅಂತ ಹೇಳಿ. ಮಾದೇವ ಒಂದ್ ಕಡೆ ಆದ್ರೆ ಖಂಡಿತ ಇದೊಂದು ಬೇರೆ ಇನ್ನೊಂದು ಮೈಲ್ಗಲ್ಲಿ ನನಗೆ ಈ ಒಂದು ಸಿನಿಮಾ ಕರ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಇದಕ್ಕೆಲ್ಲ ಬಂದು ಇಷ್ಟೆಲ್ಲ ನಾವು ಮಾಡಿದೀವಿ, ನಾವೆಲ್ಲ ಮಾತಾಡಿದೀವಿ, ನಾನಾಗ್ಲಿ ಡೈರೆಕ್ಟರ್ ಸರ್ ಆಗ್ಲಿ ಎಲ್ಲಾರೂ ಮಾತಾಡಿದೀವಿ. ಅದಕ್ಕೆಲ್ಲ ಕಾರಣ ಪ್ರೊಡ್ಯೂಸರ್ ಬಂಡವಾಳ ಹಾಕಿದ್ರೆ ಮಾತ್ರ ಇದಕ್ಕೆಲ್ಲ ಸಾಧ್ಯ. ಸೊ ಪದ್ಮಾವತಿ ಅವರು ಒಂದು ದೊಡ್ಡ ಸಿನಿಮಾ, ನನ್ನ ಕರಿಯರಲ್ಲಿ ಒಂದು ಹ್ಯೂಜ್ ಸಿನಿಮಾ ಮಾಡಿದ್ದಾರೆ. ಸೊ ಅದು ಇವತ್ತಿಂದಲ್ಲ, ಯಾವತ್ತಿಂದನೂ ಅದು ಪ್ಲಾನ್ ಮಾಡಿ ಶ್ರೇಯಸ್ಸು ಮಾಡಬೇಕು ಅಂತ ಹೇಳಿದಾಗ ಖಂಡಿತ ಅದು ಥ್ಯಾಂಕ್ ಯು ಪದ್ಮಾವತಿಮ್ಮ, ಥ್ಯಾಂಕ್ ಯು ಅವ್ರಿಗೂ. ಆ್ಯಂಡ್ ಶ್ರೇಯಸ್ಗೆ ಚಿಕ್ಕ ಹುಡುಗ ಆದ್ರೂ ಒಂದು ದೊಡ್ಡ ಜವಾಬ್ದಾರಿ ಹೊತ್ತು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅದನ್ನ ಸಿನಿಮಾ ಶುರು ಮಾಡೋದು ದೊಡ್ಡದಲ್ಲ, ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ಗೆ ತರೋದೇ ದೊಡ್ಡದು. ಅದು ಒಂದು ಹರಸಾಹಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತಿನ ಇಂಡಸ್ಟ್ರಿಯಲ್ಲಿ ನನ್ಗೆ ಏನಾಯ್ತು ಅಂದ್ರೆ, ಬಿಕಾಸ್ ನಾನು ಹೇಳಕ್ ಇಷ್ಟಪಡ್ತೀನಿ, ಮಾದೇವ ಬಿಫೋರೇ ಬಂದು ಇಷ್ಟು ದೊಡ್ಡ ಬಜೆಟ್ ಮಾಡಿದ್ದೀವ್ರು. ನನ್ಗೆ ಅವ್ರಿಗೂ ಮೈಂಡಲ್ಲಿ ಇರಲಿಲ್ಲ ಯಾವ ತರ ಇವರು ರಿಟರ್ನ್ಸ್ ಎತ್ಕೊಂತಾರೆ ಅನ್ನೋದು, ಅವ್ರಿಗೆ ಮೈಂಡಲ್ಲಿ ಇರಲಿಲ್ಲ. ಯಾಕಂದ್ರೆ ಹ್ಯೂಜ್ ಸಿನಿಮಾ ಇದು. ಬಟ್ ಆದ್ರೆ ಮಾದೇವ ಆದ್ಮೇಲೆ ನನಗೊಂಚೂರು ನಂಬಿಕೆ ಬಂತು, ಎಲ್ರಿಗೂ ನಂಬಿಕೆ ಬಂತು. ಇವತ್ತು ಇಂಡಸ್ಟ್ರಿಯಲ್ಲಿ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಸಿನಿಮಾ ಮಾಡ್ಬೋದು ಅಂತ ಹೇಳಿ. ಸೊ ಥ್ಯಾಂಕ್ ಯು ಶ್ರೇಯಸ್, ಥ್ಯಾಂಕ್ ಯು ನಿಮ್ಗೂ. ಅಂಡ್ ಅಫ್ಕೋರ್ಸ್ ಜಯನ್ ಸರ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ, ನಾನು ಅವ್ರ ಪಕ್ಕದಲ್ಲಿ ಕೂತಿರೋದೇ ಒಂದು ಪುಣ್ಯ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಇವ್ರನ್ನ ನೋಡಿ ಬೆಳೆದಿದ್ದೀವಿ, ಇವರ ಒಂದು ಸಾಹಿತ್ಯ ನಾವು ಕೇಳಿ ಹಾಡು ಗುಣಗ್ತಾ ಲೈಫ್ ಫುಲ್, ಇಷ್ಟು ನಮ್ಮ ಲೈಫಲ್ಲಿ ನಾನು ಫುಲ್ ಎವ್ರಿ ಟೈಮ್ ನಾನು ಕೇಳಿದ್ದೀನಿ. ಇವತ್ತು ಅವ್ರ ಪಕ್ಕದಲ್ಲಿ ನಾನು ಕೂತಿರೋದು ನನ್ನ ಹೆಮ್ಮೆ, ನನ್ನ ಪುಣ್ಯನೋ ಅದೇನೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಸಿನಿಮಾ ಆಕ್ಚುಲಿ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಇವರು ಆ ಸಾಂಗ್ಗೆ ಕರೆಕ್ಟಾಗಿ ಯಾರು ಇದಕ್ಕೆ ಸಾಹಿತ್ಯ ಬರೀತಾರೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ ಆಗಿತ್ತು. ಸೊ ಅದಕ್ಕೆ ಜಯನ್ ಸರ್ನ ನೀವು ಕರ್ಕೊಂಡ್ ಬಂದಿದ್ದು ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಟೀಮ್ ತಂಡದ ಕಡೆಯಿಂದ. ಅಂಡ್ ಅಫ್ಕೋರ್ಸ್ ಪ್ರಿಯಾ ಅವರು ವಂಡರ್ಫುಲ್ ಕೋ ಸ್ಟಾರ್. ಅಂಡ್ ನನಗೆ ಇನ್ಫ್ಯಾಕ್ಟ್ ಇಂಡಸ್ಟ್ರಿ ಯೂಶಲಿ ಹೀರೋಯಿನ್ಸ್ ಹಾಯ್ ಮಾ ಹೇಗಿದ್ದೀರಾ, ಗುಡ್ ಮಾರ್ನಿಂಗ್, ಬಾಯ್ ಅಂತ ಹೇಳಿ ನಾನು ಇಡೀ ಕರಿಯರ್ ಅಲ್ಲಿ ಒಂದು 23 ಸಿನಿಮಾಸ್ವರೆಗೂ ಹಂಗೆ ಇದ್ದವನು. 24th ಸಿನಿಮಾ ಏನು ಅಂದ್ರೆ ಮಾದೇವ ಅಲ್ಲಿ ಎಷ್ಟು ಸೊನಾಲ್ ನನಗೆ ಅಂದ್ರೆ ಒನ್ ಆಫ್ ಮೈ ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ಸೊನಾಲ್ ಮೊಂಟೆರೋ. ಅವರು ಅಷ್ಟು
ಒಂದು ಕ್ವಾಟ್ಲೆ ಕೊಟ್ರು ಅಂದ್ರೆ ಸೋನಾಲ್ ಅವರ 2ರಷ್ಟು ಇವರು ನನಗೆ ಅನ್ಸ್ಬಿಡ್ತು. ಯಾಕಂದ್ರೆ ನಮ್ಮ ಹುಡುಗ ಫಸ್ಟ್ ಡೇನೇ ಇವ್ರನ್ನ ನೋಡಿದಾಗ ಅಣ್ಣ ಸೋನಾಲ್ ಅವರು ಡಬಲ್ ಇದಾರಣ್ಣ ಇವರು ಅಂದ. ಅದೇ ತರ ಅಂದ್ರೆ ಅಷ್ಟು ಜೋವಿಯಲ್ ಆಗಿ, ಅಷ್ಟು ಬ್ಯೂಟಿಫುಲ್ ಆಗಿ, ಬಟ್ ವಂಡರ್ಫುಲ್ ಸ್ಕ್ರೀನ್ ಪ್ರೆಸೆನ್ಸ್. ಯು ಲುಕ್ ಅಮೇಸಿಂಗ್ಲಿ ಬ್ಯೂಟಿಫುಲ್ ಆನ್ ಸ್ಕ್ರೀನ್. ತುಂಬಾನೇ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಅಂಡ್ ಅಫ್ಕೋರ್ಸ್ ಡೈರೆಕ್ಟರ್ ಸರ್ ಒಂದಿಷ್ಟು ನಮಗೆ ಕೊಟ್ಬಿಡೋರು, ನೀವೇ ಒಂದಿಷ್ಟು ಕಂಪೋಸ್ ಮಾಡ್ಕೊಂಡು ವಾಟ್ ಆರ್ ಯು ಗೋನ್ ಟು ಡೂ ಅಂತ ನಮ್ಮನ್ನು ಕೇಳೋರು. ಸರ್ ನಾವು ಕಂಪೋಸ್ ಮಾಡ್ತೀವಿ, ಒಂದು 2 ನಿಮಿಷ ಕೊಡಿ ಅಂತೇಳಿ ನಾವು ಏನೋ ಒಂದು ಮಾತಾಡ್ಕೊಂಡು, ಆ ಒಂದು ಕಂಫರ್ಟ್ ಝೋನ್ ಬಹಳ ಇಂಪಾರ್ಟೆಂಟ್ ಯಾವತ್ತೂ ಆರ್ಟಿಸ್ಟ್ಗೆ. ನಾನು ಮಾದೇವಾಲ್ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಕ್ಕೆ ಸೋನಾಲ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಂಡ್ ಅಫ್ಕೋರ್ಸ್ ಪ್ರಿಯಾ ಅವ್ರಿಗೆ ನಾನು ಇದ್ರು ಬಲರಾಮಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀನಿ. ಸೊ ಅದಕ್ಕೂ ಆಕ್ಚುಲಿ ಐ ಹ್ಯಾವ್ ಟು ಥ್ಯಾಂಕ್ ಯು ಸೋ ಮಚ್, ಬಿಕಾಸ್ ಆ ಒಂದು ಕಂಫರ್ಟ್ ಝೋನ್ ಅವ್ರು ಕೊಡ್ತಾರೆ. ಅಂಡ್ ಕಮಿಂಗ್ ಟು ಸಂತೋಷ್ ನಾರಾಯಣ್ ಸರ್, ಥ್ಯಾಂಕ್ ಯು ಸೋ ಮಚ್ ಅಗೇನ್. ನಾನು ಆಗ್ಲೇ ಹೇಳಿದ್ದೀನಿ, ಬಟ್ ಇವರು ಸಿನಿಮಾ ಬಗ್ಗೆ ಆಗಲಿ ಅಂಡ್ ಶುರು ಸಾಂಗ್, ಬಟ್ ಬೇರೆ ಲಿರಿಕ್ಸ್ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಶುರು ನಮಗೆ ನಾವು ಕೇಳಿದಾಗ ಅದು ಒಂದು ಸ್ವಲ್ಪ ಟೈಮ್ ತಗೊಂತು. ಯಾಕಂದ್ರೆ ಫಸ್ಟ್ ನಾವು ಬೇರೆ ಲಿರಿಕ್ಸ್ ಅಲ್ಲಿ ಕೇಳ್ಬಿಟ್ಟಿದ್ವಿ, ಅದನ್ನ ಕೇಳಿ ಅದಾದ್ಮೇಲೆ ಈಗ ಶುರು ಅಂತ ಕೇಳಿ ಈಗ ಶುರು ಆಯ್ತು ಒಂದು ನೋಟು and those keys and all those things. And I have to thank my co-stars Vinay Godru and wonderful beautiful screen presence. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಫಸ್ಟ್ ಆಕ್ಚುಲಿ ನನಗೂ ಅವ್ರಿಗೂ ಇದ್ದಿದ್ದೆ ಫಸ್ಟ್ ಶಾರ್ಟ್ ಇದ್ದಿದ್ದು ಬಂದು ಅವ್ರು ನನ್ನ ಎದೆಗೆ ಓದಿಬೇಕು. ಫಸ್ಟ್ ಶಾರ್ಟೇ ಕೊಟ್ಬಿಟ್ರು ಅವ್ರಿಗೆ. ಅವರು ಸರ್ ಏನ್ ಸರ್ ಇದು ಸ್ಟಾರ್ಟಿಂಗ್ ಎಲ್ಲ ಹೆಂಗೆ ಅಂತ. ಬಟ್ ನಾನು ತುಂಬಾ ಕಂಫರ್ಟ್ ಝೋನ್ ಕೊಟ್ಟು ಇಲ್ಲ ಆಯ್ತು. ನನ್ನ ಫೈಟ್ ತುಂಬಾ ಚೆನ್ನಾಗಿ ನಾನು ಬರ್ತಿರೋದ್ರಿಂದ, ಬಿಕಾಸ್ ನನ್ನ ತಂದೆಯಿಂದ ಅದು ರಕ್ತಗತವಾಗಿ ಬರ್ತಿರೋದ್ರಿಂದ, ಸೊ ನಾನು ಅವ್ರಿಗೆ ಕಂಫರ್ಟ್ ಝೋನ್ ಕೊಟ್ಟು ಅಲ್ಲಿ ತುಂಬಾ ಚೆನ್ನಾಗಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಅದಾದ್ಮೇಲೆ ಕತ್ತಿದು ನಂದು ಒಂದಿಷ್ಟು ಇದು ಇನ್ಪುಟ್ಸ್ಗಳಿತ್ತು. ಅದು ಆ ಒಂದು ಸ್ಟೈಲ್, ನಮ್ಮ ಫ್ರೇಜರ್ ಟೌನಲ್ಲಿ ಹುಟ್ಟು ಬೆಳೆದವ್ ನಾನು, ಆ ಒಂದು ಸ್ಟೈಲ್ದು ಒಂದು ಚೂರು ಅದೆಲ್ಲ ಅವ್ರು ಮಾಡಿದ್ದಾರೆ. ಅಫ್ಕೋರ್ಸ್ ನಾನು ರಾಜೇಂದ್ರ ಆಗಲಿ, ನಮ್ಮ ಅಭಯ್ ಪುನೀತ್ ಅವರಾಗಲಿ, ಸೀನಾ ಆಗಲಿ, ಅಂಡ್ ಅನಿಲ್ ಸಿದ್ದು ಆಗಲಿ, ಬಹಳಷ್ಟು ಜನ ಇದಾರೆ, ಕೆಲಸ ಮಾಡಿದ್ದಾರೆ. ನನ್ನ ಟೀಸರ್ ಅಂಡ್ ಟ್ರೈಲರ್ ದಿನ ನಾನು ಸಿನಿಮಾ ಬಗ್ಗೆ ಮಾತಾಡ್ತೀನಿ, ಸಿನಿಮಾ ಬಗ್ಗೆ ಎಲ್ಲಾನು ಹೇಳ್ತೀನಿ. ಸೊ ಈಗ ದಿಸ್ ಇವೆಂಟ್ಸ್ ಸೂಪರ್ ಸ್ಟಾರ್ ಈಸ್ ಹಿಯರ್ ಅಂಡ್ ಸಂತೋಷ್ ಸರ್ ಮಾತಾಡಬೇಕು. ಅಂಡ್ ಥ್ಯಾಂಕ್ ಯು, ಯಾಕಂದ್ರೆ ಅವರು ಬಹಳಷ್ಟು ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿ ಇವತ್ತು ಮತ್ತೆ ಬಂದಿದ್ದಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹರಿದಾಸ್ ಸರ್ ಹಿಂದೆ ಕೂತಿದ್ದಾರೆ. ಅಂಡ್ ಥ್ಯಾಂಕ್ ಯು ಸರ್, ನಮ್ಮ ಹರಿದಾಸ್ KGF ಅವರು ಈಸ್ ದ ಎಡಿಟರ್. ನೀವ್ ಯಾಕೆ ಹಿಂದೆ ಕೂತ್ಬಿಟ್ರಿ ಅಂತ ಗೊತ್ತಿಲ್ಲ, ಅವ್ರಿಗೆ ಪಾಪ ಇಲ್ಲಿ ಕೂರಿಸ್ಬೇಕಾಗಿತ್ತು. ಅಂಡ್ ವಂಡರ್ಫುಲ್ ಡೈರೆಕ್ಟರ್ ಸರ್ ಬಗ್ಗೆ ನಾನು ಖಂಡಿತ ಟೀಸರ್ ಬರಲಿ ಟ್ರೈಲರ್ ಬರಲಿ ಅದ್ರಲ್ಲಿ ಮಾತಾಡ್ತೀನಿ. ಬಟ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ನಮ್ಮ ಡೈರೆಕ್ಟರ್ ಈ ವಾಸ್ ಲೈಕ್ ಸೋ ಫ್ರೆಂಡ್ಲಿ ಅಂಡ್ ಅವ್ರ ಎನರ್ಜೆಟಿಕ್ ಅಂಡ್ ಚಿಕ್ಕ ಹುಡುಗನ ತರ ಎಲ್ಲ ಕಡೆ, ಚಿಕ್ಕ ಹುಡುಗನೇ ಇಲ್ಲ ಅಂತಲ್ಲ, ಚಿಕ್ಕ ಹುಡುಗನ ತರ ಓಡಾಡ್ಕೊಂಡು ತುಂಬಾ ಚೆನ್ನಾಗಿ ಈ ಹ್ಯಾಂಡಲ್ಡ್ ಎವ್ರಿಬಡಿ, ಬಿಕಾಸ್ ಹ್ಯೂಜ್ ಪ್ರೊಡಕ್ಷನ್ ಆಗಿರೋದ್ರಿಂದ ಈ ಹ್ಯಾಡ್ ಟು ಹ್ಯಾಂಡಲ್ ಎವ್ರಿಥಿಂಗ್. ಅಂಡ್ ಅಫ್ಕೋರ್ಸ್ ಐ ಥ್ಯಾಂಕ್ ನಮ್ಮ ವೆಂಕಟೇಶ್ PR ಫಾರ್ ಅರೇಂಜಿಂಗ್. ಅಂಡ್ PR ಕೆಲಸ ನಮ್ಮ ಪ್ರವೀಣ್ ಅವರು ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಈ ಜಾಗ ಆಗ್ಲಿ, ಈ ಜಾಗ ಅನ್ನೋದಕ್ಕಿಂತ ಅಫ್ಕೋರ್ಸ್ ಈ ಸ್ಟೇಜ್ ಆಗ್ಲಿ, ನಮ್ಮ ಇಡೀ ಈ ಸೆಟಪ್ ಆಗ್ಲಿ, ನಮ್ಮ ನವರಸನ್ ಸಾಹೇಬ್ರು ಎಲ್ಲಿದ್ರೆ ಸರ್, ಎಲ್ಲಿದ್ರು ನನ್ನ ಸಿನಿಮಾಗೆ ಎಲ್ಲೇ ಹೋದ್ರು ಬೇರೆ ಕಡೆ ಇತ್ತು, ಅದೇನೋ ಗೊತ್ತಿಲ್ಲ, ಅವ್ರೇನು ಗ್ರಾಸ್ ಮಾಡಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದಾಗಿ ಇಲ್ಲಿ ಮತ್ತೆ ನಾವು ನವರಸನ್ ಸರ್ ಹತ್ರನೇ ಬಂದ್ವಿ. ಸೊ ಥ್ಯಾಂಕ್ ಯು ಸಮೀರಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್, ಯು ಬೀನ್ ಅ ವಂಡರ್ಫುಲ್ ಹೋಸ್ಟ್. ಥ್ಯಾಂಕ್ ಯು ಸೋ ಮಚ್. ಅಂಡ್ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಾರಿ, ನಾನು ಕನ್ನಡದಲ್ಲಿ ಮಾತಾಡೋಕೆ ಟ್ರೈ ಮಾಡ್ತೀನಿ. ನನ್ನ ಡೈರೆಕ್ಟರ್ ನಮ್ಮ ಬಗ್ಗೆ ಇದೆ ಟು ಹೆಲ್ಪ್ ಮೀ. ಹೌದಾ? ಹೌದು. ಬಟ್ ಐ ಆಮ್ ಸೋ ಎಕ್ಸೈಟೆಡ್. ಇವತ್ತು ಈ ದಿನ ನಮ್ಮ ಸನಾಗೋಸ್ಕರ ನಾನು ಎಲ್ರಿಗೂ ಗೊತ್ತು, ಐ ವರ್ಕ್ ಇನ್ ತಮಿಳ್ ಫಿಲ್ಮ್ಸ್, ಐ ಸ್ಟಾರ್ಟೆಡ್ ಮೈ ಕೆರಿಯರ್ ದೆ. ಸೊ ನನಗೆ ಸನಾ ಮ್ಯೂಸಿಕಲಲ್ಲಿ ಒಂದು ಸಿನಿಮಾ ಮಾಡಬೇಕು, ಇಟ್ಸ್ ಲೈಕ್ ಅ ಬಿಗ್ ಡೀಲ್. ಸೊ ಫಾರ್ಚುನೇಟ್ಲಿ ಲಾಸ್ಟ್ ಇಯರ್ ವಿ ಹ್ಯಾಡ್ ಅ ರಿಲೀಸ್ ಇನ್ ತಮಿಳ್, ಆ್ಯಂಡ್ ನೌ today that you're launching in a movie that I'm a part of in Kannada, only khushi agide. And he's an amazing music director. So Santosh Narayan ಬಗ್ಗೆ ಮಾತಾಡೋಕೆ ಏನಿಲ್ಲ, ಎಲ್ರಿಗೂ ಗೊತ್ತು. The voice in the song, the lyrics, everything is just so hauntingly beautiful. ಈ melody ನಾನು, I think each time I listen to it, I listen to it 20 times. I can't stop with once. So it's one of the most beautiful songs. Venu ಸರ್ಗೆ ನಾನು ಥ್ಯಾಂಕ್ಸ್ ನೋಡ್ಬೇಕಾ ಹೇಳ್ಬೇಕು, ವೇಣು ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಬಿಕಾಸ್ so beautiful visuals you've all seen. And Vinod, you're one of my favorite co-stars. After a long time ನಾನು ಜಾಸ್ತಿ ಎಂಜಾಯ್ ಮಾಡ್ತೀನಿ ವಿನೋದ್ ಜೊತೆ ಕೆಲಸ ಮಾಡೋಕೆ. ಬಟ್ he's not just so nice to me. I think all the actors, supporting cast will say that
ಹಿ ಲವ್ಸ್ ಸಿನಿಮಾ. ಸೊ ಈ ಥರ ಒಂದು ಹೀರೋ ಜೊತೆ ಕೆಲಸ ಮಾಡೋಕ್ಕೆ ಐ ಲರ್ನ್ ಅ ಲಾಟ್, ಐ ಎಕ್ಸ್ಪೀರಿಯನ್ಸ್ ಸೋ ಮಚ್. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್ ವಿನೋದ್ ಆ್ಯಂಡ್ ಪದ್ಮಾವತಿ ಮ್ಯಾಮ್ ಆ್ಯಂಡ್ ಶ್ರೇಯಸ್ ಆ್ಯಂಡ್ ತೇಜು. ವೆಲ್ಕಮ್ ಟು ದಿ ಇಂಡಸ್ಟ್ರಿ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಫಸ್ಟ್ ಪಿಕ್ಚರ್ ಎಷ್ಟು ದೊಡ್ಡ ಒಳ್ಳೆ ಪಿಕ್ಚರ್ ಮಾಡ್ತೀರಾ. ಸೊ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್ ಫಾರ್ ಯುವರ್ ಕೊಲಾಬ್ರೇಷನ್ ವಿತ್ ಆರ್ ಫಿಲ್ಮ್. ಮತ್ತೆ ಏನು ಮಾತಾಡಬೇಕು? ಮೊದಲನೇದಾಗ ಒಂದು ಚಪ್ಪಾಳಿ, ಎಷ್ಟು ಮುದ್ದಾಗಿ ಕನ್ನಡ ಮಾತಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ರಿಯಲಿ. ಇಲ್ಲ, ನಾನು ಹೇಳಬೇಕು ಅಪ್ಪುಗೋಸ್ಕರ ಐ ಆಮ್ ಲರ್ನಿಂಗ್ ಕನ್ನಡ ಬಿಕಾಸ್ ದ ಫಸ್ಟ್ ಟೈಮ್ ಐ ಮೆಟ್ ಅಪ್ಪು, ಐ ಮೆಟ್ ಹಿಮ್ ಇನ್ ಆಸ್ಟ್ರೇಲಿಯಾ ರಾಜ್ಕುಮಾರ ಶೂಟಿಂಗ್ಗೆ. ಆ್ಯಂಡ್ ಈ ಸೈಡ್ ನೀವು ಜಾಸ್ತಿ ಕನ್ನಡ ಪಿಕ್ಚರ್ಸ್ ಮಾಡಬೇಕು, ನೀವು ಕನ್ನಡ ಮಾತಾಡಬೇಕು. ಸೊ ಅದಕ್ಕೋಸ್ಕರ ನನಗೆ ಕನ್ನಡ, ಆಲ್ ಮೈ ಇಂಟ್ರೊಡಕ್ಷನ್ ಫ್ರಮ್ ಫುಡ್ ಟು ಪೀಪಲ್ ಹ್ಯಾಸ್ ಬಿನ್ ಥ್ರೂ ಹಿಮ್ ಆ್ಯಂಡ್ ಐ ಮಿಸ್ ಹಿಮ್ ಎವ್ರಿ ಡೇ. ಸೊ ಫಾರ್ ಹಿಮ್ ನಾನು ಟ್ರೈ ಮಾಡ್ತೀನಿ. ಸಾರಿ, ಮಿಸ್ಟೇಕ್ಸ್ ಜಾಸ್ತಿ ಇದೆ, ಅರ್ಥ ಆಗಿದೆ, ಬಟ್ ಮಾತಾಡೋಕೆ ಸ್ವಲ್ಪ ಮನೆಯಲ್ಲಿ ಯಾವ ಇಲ್ಲ. ಸೊ ನೀವೆಲ್ಲರೂ ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಹೌದು, ಶೂಟಿಂಗಲ್ಲಿ ಮ್ಯಾಮ್ ಇದೆ, ಪಾಪ, ವಿನೋದ್, ಶ್ರೇಯಸ್, ಎವ್ರಿ ಒನ್ ಟ್ರೈಡ್, ಎಲ್ಲರೂ ಟ್ರೈ ಮಾಡ್ತಿದ್ದೆ. ಬಟ್ ವಾಟ್ ಐ ವಾಂಟ್ ಟು ಸ್ಪೀಕ್ ಐ ಸ್ಪೋಕ್. ಅಣ್ಣ ನಂಬರ್ ಇದೆಯಲ್ಲ, ಏನಣ್ಣ ರಿಸೀವ್. ಎಸ್, ಪ್ರಿಯಾ ಅವರೇ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ. ಏನು ಹೇಳೋದು, ಬಿಕಾಸ್ ಚೈತನ್ಯ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ವೆರಿ ಯಂಗ್ ಫ್ರೆಂಡ್ ಆಫ್ ಮೈನ್ ಅಂತ ಹೇಳಬೇಕು ಅಂತ ಹೊರಟಿದ್ದೆ. ಬಟ್ ಆವಾಗ ನಾನು ಯಂಗ್ ಅಲ್ಲ ಅಂತ ಆಗ್ಬಿಡುತ್ತೆ. ಸೊ ಈಸ್ ಎ ವೆರಿ ಡಿಯರೆಸ್ಟ್ ಫ್ರೆಂಡ್ ಆಫ್ ಮೈನ್, ದ ಫುಲ್ ಫ್ಯಾಮಿಲಿ. ಐ ಲುಕ್ ಅಪ್ ಟು ಹಿಸ್ ಪೇರೆಂಟ್ಸ್ ಆಸ್ ಮೈ ಪೇರೆಂಟ್ಸ್. ಸೊ ಅವರೆಲ್ಲ ಇದ್ದಾರೆ ಇಲ್ಲಿ, ಭಾಳ ಖುಷಿ. ಯಾಕಂದರೆ ಚೈತನ್ಯನಂಥ ಟ್ಯಾಲೆಂಟೆಡ್ ಮಾಡರ್ನ್ ಸೆನ್ಸಿಬಿಲಿಟಿ ಇದ್ದವರು, ಪ್ರೋಗ್ರೆಸಿವ್ ಮೈಂಡೆಡ್ ಪೀಪಲ್ ಶುಡ್ ಬಿ ಮೇಕಿಂಗ್ ಫಿಲ್ಮ್ಸ್. ಆವಾಗ ಅದು ಸಮಾಜಕ್ಕೂ ಒಳ್ಳೆಯದು, ಸಿನಿಮಾಕ್ಕೂ ಒಳ್ಳೆಯದು, ಒಂದು ಹ್ಯುಮ್ಯಾನಿಟಿಗೂ ಒಳ್ಳೆಯದು. ಸೊ ಅಂಥವ್ರು ಮಾಡ್ತಾ ಇದ್ದರೆ ಎವ್ರಿಥಿಂಗ್ ಈಸ್ ಫೈನ್ ಅಂತ ಅರ್ಥ. ಸೊ ಅದಕ್ಕಾಗಿ ನನಗೆ ಖುಷಿ ಆಗ್ತಾ ಇದೆ, ಅವನ ಸಿನಿಮಾ ಆಗ್ತಾ ಇದೆ ಮತ್ತು ಒಂದು ಹಾಡು ಬಿಡುಗಡೆ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ಇಟ್ ಥ್ರೂ ದಿಸ್ ಸಾಂಗ್ ಅಂತ ಭಾಳ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಸಂತೋಷ್ ನಾರಾಯಣನ್ ಅವರ ಕಂಪೋಸಿಷನ್ಗೆ ನಾನೊಂದು ಹಾಡು ಬರೆಯೋಕ್ಕೆ ಆಯಿತು ಅನ್ನೋದು, ಬಿಕಾಸ್ ಐ ಆಮ್ ಎ ಫ್ಯಾನ್ ಆಫ್ ಹಿಸ್ ಕಂಪೋಸಿಷನ್ಸ್. ಅದೊಂಥರ ಮಜಾ ಇರುತ್ತೆ ಒಂದೊಂದ್ಸಲ. ಅಂದರೆ ಇಟ್ಸ್ ಲೈಕ್ ವೆನ್ ಯು ಆರ್ ಗೋಯಿಂಗ್ ಟು ಸಮ್ವೇರ್, ಇಲ್ಲಿಂದ ಎಲ್ಲಿಗೋ ಹೋಗ್ತಾ ಇರ್ತೀವಿ, ಕೇರಳ ಆರ್ ಸಮ್ವೇರ್, ಸಡನ್ಲಿ ಯು ವಿಲ್ ಸಿ ಸಮ್ವೇರ್ ಒನ್ ಬೋರ್ಡ್ ಆನ್ ದ ಸೈನ್ ಬೋರ್ಡ್ ಆನ್ ಎ ರೋಡ್, ಊಟಿ 90 kilometers. You feel connected to Ooty. Arey, Ooty here. We had gone to honeymoon 40 years ago. Ooty 90 kilometers. So same way, Narayanan, Santosh Narayanan, we might have heard so many songs, so many things. But suddenly I am now writing one song for him. See that kind of a connections. Because I have been writing in Kannada since last 15 years. I have written 500 songs almost. I have written for Manomurthy, I have written for Hari Krishna, I have written for so many compositions here. But as a writer, each language has a different kind of ಒಂದು ಪ್ರತಿಯೊಂದು ಭಾಷೆಗೂ ಅದರದ್ದೇ ಆದ ಒಂದು ಒಕ್ಕಣಿಕೆ ಇರುತ್ತೆ. ಸಂಗೀತದ್ದು ಕೂಡ ಜಾಯಮಾನ ಅಂತ ಕರಿತೀವಿ ನಾವು ಅದನ್ನು. ಮಲಯಾಳಂ ನಮಗನ್ಸುತ್ತೆ, ಒಂದು ಮಲಯಾಳಂ ಕಂಪೋಸಿಷನ್ಗೆ ನಾನು ಬರೀಬೇಕು, ಒಂದು ಬೆಂಗಾಲಿಗೆ ಬರೀಬೇಕು, ಮರಾಠಿಗೆ ಬರೀಬೇಕು, ತಮಿಳಿಗೆ ಬರೀಬೇಕು, ನನಗೆ ಯಾವಾಗ ಬರೆಯೋಕ್ಕೆ ಸಿಗುತ್ತೋ ಏನೋ ಅಂತ. ದೆನ್ ಐ ಟ್ರೈ ಟು ಡೂ ಇಟ್ ಮೈ ಸೆಲ್ಫ್. ಐ ವಿಲ್ ಟೇಕ್ ಎ ತಮಿಳ್ ಸಾಂಗ್ ಆ್ಯಂಡ್ ರೈಟ್ ಇಟ್ ಮೈ ಸೆಲ್ಫ್ ಫಾರ್ ಮೈ ಪರ್ಸನಲ್ ಹಾಬಿ. I do it. I used to do it in my college days. I used to write for Hindi songs myself. मेरा जीवन कोरा कागज कोरा ही रह गया, ಚೆನ್ನೆ ನಿನ್ನ ಚಿನ್ನದಂಥ ನೆನಪು ಕಾಡಿದೆ. I used to sing it in colleges. ಆ ಥರ ಮಾಡ್ತಿದ್ದೆ ನಾನು. ಸೊ ಲಾಸ್ಟ್ ಇಯರ್, 2 ವರ್ಷದ ಹಿಂದೆ ನನಗೆ ರೆಹಮಾನ್ ಈಸ್ ಎನದರ್ ನಮ್ಮನ್ನು ತುಂಬ ಕಾಡಿದಂಥ ಮ್ಯೂಸಿಕ್ ಕಂಪೋಸರ್. ಸೊ ಪೊನಿಯನ್ ಸೆಲ್ವನ್ ಕನ್ನಡ ವರ್ಷನ್ I could write PS1 and PS2. So when I got an email from Maniratnam ji, I was thrilled. I couldn't believe. When I got another mail from Jayamohan sir, who is a great writer, that yours is the best version in all languages of PS1. It was, for me, it was like a Nobel Peace Prize, not literature prize.
ಸೊ ಆಫ್ಟರ್ ದಟ್ ವೆನ್ ದಿಸ್ ವಾಸ್ ಎನದರ್ ಕೈಂಡ್ ಆಫ್ ಎ ಥಿಂಗ್. ಇದು ಇವ್ರದ್ದು ಬಂದಾಗ ನನಗೆ ಅರೆ ಸಂತೋಷ್ ನಾರಾಯಣನ್ ದೇರ್ ಇಸ್ ಎ ಚಾನ್ಸ್ ಫಾರ್ ಮೀ ಟು ರೈಟ್. ಅದಕ್ಕೆ ತುಂಬ ಖುಷಿ ಆಯಿತು. ಸೊ ಇಮಿಡಿಯೇಟ್ಲಿ ನಾನು ಹೇಳಿದೆಪ್ಪ, ನನಗೆ ಈಗ ಪ್ರೇಮ ಕಾವ್ಯವನ್ನೆಲ್ಲ ಈಗ ಹುಡುಗರು ಬರೀಬೇಕಪ್ಪ, ನಾವೇನು ಬರೆಯೋದೀಗ ಅಂತ ಹೇಳಿದೆ ಇವರಿಗೆ. ನಾನು ಅವರಿಗೆ ಚೈತನ್ಯಗೆ ಹೇಳಿದೆ ನಾನು, ಇಲ್ಲ ನೀವೇ ಬರಿಬೇಕು ಅಂತ ಹಠ ಒಂದು. ಸೊ ಆಮೇಲೆ ಬರೆದೆ ನಾನು ಅಷ್ಟೇ, ಮತ್ತೇನು ಹೇಳೋದು. ಆದರೆ ಈ ಕಂಪೋಸಿಷನ್ ಯಾಕೆ ನನಗೆ ಇಷ್ಟ ಆಯಿತು ಅಂತಂದರೆ, ಯಾಕೆ ವೈ ಐ ಲೈಕ್ ದಿಸ್ ಕಂಪೋಸಿಷನ್ ಅಂದರೆ, ಈ ಕಂಪೋಸಿಷನ್ನಲ್ಲಿ ನನಗೆ ಆ್ಯಸ್ ಎ ಕನ್ನಡ ಲಿರಿಸಿಸ್ಟ್ ನನಗೆ ಇಷ್ಟ ಆದದ್ದಂದರೆ, ಇಟ್ ಹ್ಯಾಸ್ ಎ ಇನ್ ಇಟ್ಸ್ ಸ್ಟ್ರಕ್ಚರ್ ಕ್ರಾಸ್ವರ್ಡ್ ಕ್ವಾಲಿಟಿ ಇತ್ತು ಅದಕ್ಕೆ. ಯು ಹ್ಯಾವ್ ಕ್ರಾಸ್ವರ್ಡ್ಸ್, ಕ್ರಾಸ್ವರ್ಡ್ಸ್ ಕ್ವಾಲಿಟಿ. ದಟ್ಸ್ ವೈ ಐ ಹ್ಯಾವ್ ಯೂಸ್ ದಟ್ ರಿಪೀಟ್ ವರ್ಡ್ಸ್. ಮರೆತು. See, I could have used two different words. I have repeated words there. In crosswords, we have like this, no? Sometimes. ಈ ಪದಬಂಧ ಅಂತ ನೋಡ್ತಿರಲ್ಲ ನೀವು. So, there I use the same words again, because for a listener, ಕೇಳುಗನಿಗೆ ತುಂಬ ನೀವು ವರ್ಡ್ಸ್ ಹಾಕ್ಬಿಟ್ರೆ ತುಂಬ ಜಂಬಲ್ ಆಗಿಬಿಡುತ್ತೆ. ದೇರ್ ಆರ್ ಮೆನಿ ವರ್ಡ್ಸ್, ತುಂಬ ಶಬ್ದಗಳಿವೆ ಹಾಡುಗಳಲ್ಲಿ, ತುಂಬ ಆಮೇಲೆ ಇವತ್ತೇನಾಗಿದೆ ಅಂದರೆ ಕಾಲ ತುಂಬ ಚೇಂಜ್ ಆಗಿದೆ. ಜನಗಳಿಗೆ ಕಾಂಪ್ರಿಹೆನ್ಷನ್ ಟೈಮ್ ಕಡಿಮೆ ಆಗಿದೆ. ಪೀಪಲ್ ಕೆನಾಟ್ ಕಾಂಪ್ರಿಹೆಂಡ್ ಟೂ ಮೆನಿ ಥಿಂಗ್ಸ್ ಇನ್ ಎ ಸ್ಮಾಲ್ ಸಾಂಗ್. ಸೊ ದೆನ್ ಯು ಹ್ಯಾವ್ ಟು ಗಿವ್ ದೆಮ್ ಸ್ಪೇಸಸ್. ಸೊ ದೆನ್ ಯು ಹ್ಯಾವ್ ಟು ರಿಪೀಟ್. ಸೊ ಅಲ್ಲಲ್ಲಿ ರಿಪೀಟ್ ಮಾಡೋಕ್ಕೆ ಅಲ್ಲಿ ಸ್ಪೇಸ್ ಇದೆ. ಅದೊಂದು ಕ್ರಾಸ್ವರ್ಡ್ ಕ್ವಾಲಿಟಿ ಅಂತ ಕರಿತೀನಿ ನಾನು. ಸೊ ಆ ಥರ ಎಕ್ಸ್ಪೆರಿಮೆಂಟ್ ನನಗೆ ಮಾಡೋಕ್ಕೆ ಈ ಕಂಪೋಸಿಷನ್ನಲ್ಲಿ ಚಾನ್ಸ್ ಇತ್ತು. ಸೊ ಆಮೇಲೆ ಇಷ್ಟು ಅಲ್ಲಿ ನಿಬಿಡವಾದ ಕಂಪೋಸಿಷನ್ ಇದ್ರೂ ಕೂಡ ದೇರ್ ಇಸ್ ಲಾಟ್ ಆಫ್ ಸೈಲೆನ್ಸ್ ಇನ್ ಹಿಸ್ ಕಂಪೋಸಿಷನ್. ಸೊ ದಟ್ಸ್ ವೆರಿ, ಆ್ಯಂಡ್ ಇಟ್ಸ್ ಎ ಬ್ಯಾಕ್ಗ್ರೌಂಡ್ ಸಾಂಗ್. ಬ್ಯಾಕ್ಗ್ರೌಂಡ್ ಸಾಂಗ್ ಇರೋದ್ರಿಂದ ದೇರ್ ಇಸ್ ಎ ಸೈಲೆನ್ಸ್. ಯಾವಾಗಲೂ ಮಾಂಟಾಜ್ ಸಾಂಗಲ್ಲಿ ಸೈಲೆನ್ಸ್ ಇರುತ್ತೆ. ಅದಕ್ಕಾಗಿ ನನಗೆ ಇಷ್ಟ ಆಯಿತು. ನಾನು ಸೈಲೆನ್ಸ್ ಬಗ್ಗೆ ಮಾತಾಡಿಕೊಂಡು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ನಾನು, ದಯವಿಟ್ಟು ಕ್ಷಮಿಸಿ. ಯಾಕಂದರೆ ತುಂಬ ಐ ಎಂಜಾಯ್ ಡೂಯಿಂಗ್ ಇಟ್, ತುಂಬ ಇಷ್ಟಪಟ್ಟೆ ನಾನು. ಆಮೇಲೆ ಓಪನಿಂಗ್ ಪಲ್ಲವಿ ಬಗ್ಗೆ ದೇರ್ ವಾಸ್ ಸಮ್ ಪ್ರಾಬ್ಲಮ್, ದೇರ್ ವಾಸ್ ಸಮ್, ಇಟ್ ವಾಸ್ ನಾಟ್ ವೆರಿ ಇಷ್ಟು. ಅದಕ್ಕೊಂದು ಆಪ್ಷನ್ ಬೇರೆ ನಾನು, ಹೌದು, ಆಪ್ಷನ್ ಐ ಹ್ಯಾಡ್ ಟು ಗಿವ್ ವಿಚ್ ಐ ಸೆಂಟ್. ಇದು ಶುರು ಮೊದಲು ಇರಲಿಲ್ಲ, ಶುರುವಲ್ಲಿ ಇರಲಿಲ್ಲ ಅದು, ಶುರು ಅದು ಆಮೇಲೆ ನಾನು ಕೊಟ್ಟಂಥ ಆಪ್ಷನ್ನು. ಪದ್ಮಾವತಿ ಮೇಡಮ್ ಅವರು 3 ಆಪ್ಷನ್ ಕೊಡ್ತಾರಂತೆ, ನಾನು ಯಾಕೆ 2 ಕೊಡಬಾರ್ದು ಅಂತ ಹೇಳಿ 2 ಆಪ್ಷನ್ ಕೊಟ್ಟೆ ಅವರಿಗೆ. ಆಮೇಲೆ ಪದ್ಮಾವತಿ ಮೇಡಮ್, ನೀವು ಒಂದು ಚೇಂಜ್ ಮಾಡಬೇಕು ನಿಮ್ಮದು ಸ್ಟೇಟ್ಮೆಂಟು. ಫ್ಯಾಮಿಲಿ ಕೂತು ನೋಡೋ ಚಿತ್ರ ಅಂತ ಹೇಳಬೇಡಿ, ಯಾವಾಗಲೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಅಂತ ಹೇಳಿ. ಇಲ್ಲಿದ್ರೆ ಮನೆಯಲ್ಲೇ ಕೂತು ನೋಡ್ಬಿಡ್ತಾರೆ ಎಲ್ಲರೂ. ಈಗ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡೋ ಚಿತ್ರ ಮಾಡಬೇಕು ನಾವು. ಸೊ ಅದಕ್ಕಾಗಿ ನನಗೆ ತುಂಬ ಇಷ್ಟಪಟ್ಟು ಈ ಹಾಡನ್ನು ಬರೆದಿದ್ದೀನಿ. ಆಮೇಲೆ ಅದಕ್ಕೊಂದು ರಿಪೀಟ್ ಅಂದರೆ ಇಲ್ಲಿ ಬಂದಾಗಲೂ ನಾನು ನೋಡ್ತಾ ಇದ್ದೆ, ಅದು ಕೇಳ್ತಾ ಇದ್ದೆ ನಾನು. ಯಾಕಂದ್ರೆ ತುಂಬ ದಿವಸಗಳ ಹಿಂದೆ ನಾನು ಬರೆದಿದ್ದು ಆದ್ದರಿಂದ, ತುಂಬ ದಿವಸಗಳ ನಂತರ ನಾನು ಕೇಳಿದ್ದಾದ್ರಿಂದ ಆ ಕಂಪೋಸಿಷನ್ಗೆ ಒಂದು ರಿಪೀಟ್ ಕ್ವಾಲಿಟಿ ಇದೆ, ತುಂಬ ಕೇಳಿದಷ್ಟು ಇಷ್ಟವಾಗೋ ಗುಣ ಇದೆ ಅಂತ ನನಗನ್ನಿಸ್ತು. ಇಲ್ಲಿರೋ ನಮ್ಮ ಸ್ನೇಹಿತರು ಕೂಡ, ಸುನೈನಾ ಇತ್ಯಾದಿ, ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು. ತುಂಬ ಖುಷಿ ಆಯಿತು. ಆಮೇಲೆ ತುಂಬ ಯಂಗ್ ಟ್ಯಾಲೆಂಟ್ಗಳದ್ದು ಒಂದು ಜಾತ್ರೆನೇ ಇದೆ ಇದರಲ್ಲಿ, ಎಲ್ಲರನ್ನು ನೋಡಿ ಖುಷಿ ಆಯಿತು. ಸೊ ಒಳ್ಳೆಯದಾಗಲಿ, ಶುಭ ಆಗಲಿ, ಮತ್ತು ಇನ್ನೂ ಹೆಚ್ಚಿನ ದಿನಗಳಿಗಾಗಿ, ಒಳ್ಳೆಯ ದಿನಗಳಿಗಾಗಿ ನಾವು ಕಾಯೋಣ. ಥ್ಯಾಂಕ್ ಯು ಸಂತೋಷ್, ಆಲ್ ದಿ ಬೆಸ್ಟ್. ಮತ್ತು ಇಲ್ಲಿರುವ ಎಲ್ಲರಿಗೂ ಕೂಡ ನನ್ನ ಶುಭಾಶಯಗಳು. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋದಕ್ಕೆ. ಇದು ಜನರಲ್ ಆಗಿ ಸ್ಪೀಚ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಹೇಳೋ ಥ್ಯಾಂಕ್ಸ್ ಅಲ್ಲ. ಇನ್ಫ್ಯಾಕ್ಟ್ ನನಗೆ ಪರ್ಸ್ನಲಿ ಇಲ್ಲಿ ತನಕ ಈ ಜರ್ನಿನಲ್ಲಿ ಸಪೋರ್ಟ್ ಮಾಡಿರೋವಂಥದ್ದು ನೀವೆಲ್ಲರೂ, ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ, ತುಂಬ ಚೆನ್ನಾಗಿ ನನ್ನ ಜೊತೆಯಲ್ಲಿ ಈ ಜರ್ನಿನಲ್ಲಿ ಇಲ್ಲಿ ತನಕ ಬಂದಿದ್ದೀರಾ. ಇನ್ನು ಮುಂದಕ್ಕೂ ಸಪೋರ್ಟ್ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಬಲರಾಮನ ದಿನಗಳು, ಪದ್ಮಾವತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಒಂದು ಬ್ಯಾಕ್ ಬೋನ್ ಆಗಿ ಈ ಸಿನಿಮಾಗೆ ಇದನ್ನು ಹೇಳಲೇಬೇಕು. ನಾನು ಆ್ಯಕ್ಚುಲಿ ನಾನು ನೋಡಿರೋವಂಥದ್ದು ನಮ್ಮ ಪ್ರೊಡಕ್ಷನ್ ಪದ್ಮಾವತಿ ಫಿಲ್ಮ್ಸ್. ಏನೇ ಬೇಕು ಅಂದ್ರೂ ಇಂಥ ಒಂದು ವಸ್ತು ಬೇಕು ಅಂದರೆ
ಅದರಲ್ಲಿ 3 ತರಿಸ್ಬಿಟ್ಟು ನಿಮ್ಗೆ ಯಾವ್ದು ಬೇಕು ನೀವು ಚೂಸ್ ಮಾಡ್ಕೊಳ್ಳಿ ಅನ್ನೋ ಆಪ್ಷನ್ ಕೊಟ್ಟವರು ಅವರು. ಸ್ಟಾರ್ಟಿಂಗ್ ಡೇ ಇಂದ ಲಾಸ್ಟ್ ದಿನ ಕುಂಬಳಕಾಯಿ ಹೋಗೋವರೆಗೂ ಪ್ರತಿದಿನ ಸೆಟ್ಟಲ್ಲಿ ಇದ್ಕೊಂಡು ಮೇಡಮ್, ತೇಜಸ್ ಸರ್ ಆ್ಯಂಡ್ ಶ್ರೇಯಸ್ ಸರ್ ಪ್ರತಿಯೊಂದರಲ್ಲೂ ಸಪೋರ್ಟ್ ಮಾಡಿರುವಂಥದ್ದು ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ ನಾನು ಏನಕ್ಕೆ ಪ್ರೌಡಾಗಿ ಹೇಳ್ಕೊತೀನಿ ಅಂದರೆ, ಐ ಫೀಲ್ ಲೈಕ್ ಫ್ಯಾಮಿಲಿ ವೆನ್ ಐ ಆಮ್ ವರ್ಕಿಂಗ್ ವಿತ್ ದೆಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಇಂಥ ಒಂದು ಅದ್ಭುತವಾಗಿರೋ ಸಿನಿಮಾ ಮಾಡೋದಕ್ಕೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನೆಕ್ಸ್ಟ್ ನಮ್ಮ ಚೈತನ್ಯ ಸರ್, ಕ್ಯಾಪ್ಟನ್ ಆಫ್ ದ ಶಿಪ್. ಕ್ಯಾಪ್ಟನ್ ಆಫ್ ದ ಶಿಪ್ ಅಂದರೆ ಹಿ ಈಸ್ ಡೆಫಿನೆಟ್ಲಿ ಅ ಕ್ಯಾಪ್ಟನ್ ಆಫ್ ದ ಶಿಪ್, ಬಿಕಾಸ್ ಬರೀ ಒಂದು ಆರ್ಡರ್ ಕೊಡೋದು ಬಿಟ್ಟು ಎಲ್ಲರ ಜೊತೆಲ್ಲೂ ಬೆರೆತು ಒಂದು ಸಿನಿಮಾನ ಹೇಗೆ ಹೊರಗೆ ತರಬೇಕು, ಎಷ್ಟು ಅದ್ಭುತವಾಗಿ ತೋರಿಸ್ಬೇಕು, ಆ ಒಂದು 80s ಹೇಗೆ ತೊಗೊಂಡು ಬರಬೇಕು ಪರದೆ ಮೇಲೆ ಅಂತ ಈಸ್ ದ ಬ್ರೈನ್ ಬಿಹೈಂಡ್ ದಿಸ್ ಮೂವಿ. ಆ್ಯಂಡ್ ಯು ಹ್ಯಾವ್ ಶೋನ್ ಎವ್ರಿ ಒನ್ ಅಮೇಝಿಂಗ್ಲಿ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಆ ದಿನಗಳು ಇವತ್ತು ಬಲರಾಮನ ದಿನಗಳು, ಇನ್ನು ಮುಂದಕ್ಕೆ ಈ ದಿನಗಳು ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಇಲ್ಲಿಂದ ಸ್ಟಾರ್ಟು ಸರ್ ಎಲ್ಲ ದಿನಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಐ ಸ್ಟಿಲ್ ರಿಮೆಂಬರ್ ಫಸ್ಟ್ ಡೇ ನಾವು ಮೀಟ್ ಆದಾಗ ಆ್ಯಂಡ್ ಯು ಎಕ್ಸ್ಪ್ಲೈನ್ ದ ಸ್ಟೋರಿ. I was so excited to do this. Thank you so much for the opportunity, sir. And as usual, the most handsome VP, sir. And Priya ma'am, you look beautiful on screen. Tumba ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಆ ಒಂದು ನಾನು ಎಲ್ಲ ಸಿನಿಮಾಗಳು ನೋಡಿದ್ದೀನಿ ನಿಮ್ಮದು, ಬಟ್ ಯು ಲುಕ್ ಸೋ ನೈಸ್ ಆ್ಯಂಡ್ ಸೋ ಹ್ಯಾಂಡ್ಸಮ್. ಆ್ಯಂಡ್ ಮ್ಯಾಮ್, ಯು ಲುಕ್ ವೆರಿ ಗಾರ್ಜಿಯಸ್. ಆ್ಯಂಡ್ ನೀವಿಬ್ಬರು ಒಂದು ವಾಟ್ ಯು ಸೇ, ಯು ಲುಕ್ ಲೈಕ್ ಅ ಪೇಂಟಿಂಗ್ ಟು ಮೀ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಯು ಗೈಸ್ ಮೇಕ್ ಅ ವೆರಿ ಗುಡ್ ಪೇರ್. ಶುರು ಸರ್, ವಾಟ್ ಅ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಇಂಡಸ್ಟ್ರಿಗೆ ಬಂದು ನಮಗೆ ಇಂಥ ಒಂದು ಬ್ಯೂಟಿಫುಲ್ ಮ್ಯೂಸಿಕ್ ಕೊಟ್ಟೋದಕ್ಕೆ. ಯು ಹ್ಯಾವ್ ಗಿವನ್ ಲೈಫ್ ಟು ಅವರ್ ಮೂವಿ ವಿತ್ ಯುವರ್ ಮ್ಯೂಸಿಕ್ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಯಂತ್ ಸರ್, ಏನು ಹೇಳಿ ನಿಮ್ಮ ಬಗ್ಗೆ ಸರ್. ಐ ಆಮ್ ವೆರಿ ಸ್ಮಾಲ್ ಪರ್ಸನ್ ಟು ಟಾಕ್ ಅಬೌಟ್ ಯು, ಬಟ್ ನಿಮ್ಮ ಲಿರಿಕ್ಸ್ನ ನಾವು ಕೇಳ್ಕೊಂಡು ಬೆಳೆದಿರೋದು. ಆ್ಯಂಡ್ ಯು ಬೀಂಗ್ ಅ ಪಾರ್ಟ್ ಆಫ್ ದಿಸ್ ಮೂವಿ ನಮಗೊಂಥರ ಒಂದು ಮೈಲಿಗಲ್ದಿದ್ದಂಗೆ ಸರ್. ಥ್ಯಾಂಕ್ ಯು ಸೋ ಮಚ್. ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ಲ. ಐ ಆಮ್ ಸೋ ಎಕ್ಸೈಟೆಡ್. ಬಟ್ ನನಗೆ ಇದೊಂದು ಪಾತ್ರ ಕೊಟ್ಟಿದ್ದು, ಸಿ ಎಲ್ಲರಿಗೂ ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ. ದಿಸ್ ಈಸ್ ಮೈ ಡ್ರೀಮ್ ರೋಲ್, ವಾಟ್ ಐ ಹ್ಯಾವ್ ಪ್ಲೇಡ್ ಹಿಯರ್. ಆ್ಯಂಡ್ ಚೈತನ್ಯ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು, ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ, ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ. ಹಿ ಹ್ಯಾಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್. ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಬೇಕಾಗಿರೋದಿದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್. ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೀನಿ, ನಾನು ಇವತ್ತವರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್, ಸೀರಿಯಲ್ಸ್, TV, ಇವೆಂಟ್ಸ್ ಏನೇ ಇದ್ರೂ ಅದೆಲ್ಲ ಒಂದು ಕಡೆ, ಬಲರಾಮನ ದಿನಗಳು ಇನ್ನೊಂದು ಕಡೆ. ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ. ಈ ಪಾತ್ರ ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ. ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು, ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಫಿಲ್ಮ್ಸ್, ಸರ್ ಚೈತನ್ಯ ಸರ್, ಆ್ಯಂಡ್ ಆಲ್ ಮೈ ಕಲೀಗ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಐ ಟೆಲ್ ಯು ವಾಟ್, ಶುರು ಬರೀ ಹಾಡಲ್ಲ, ಇವತ್ತಿಂದ ಶುರು ಬಲರಾಮನ ದಿನಗಳು ಶುರು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಭಯ ಆಗ್ತದೆ ಮಾತಾಡೋದಕ್ಕೆ. ಹಾಗೆ ಈ ವೇದಿಕೆ ಮೇಲೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪದ್ಮಾವತಿ ಫಿಲ್ಮ್ಸ್, ಪದ್ಮಾವತಿ ಮೇಡಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಚೈತನ್ಯ ಸರ್, ತುಂಬ ಥ್ಯಾಂಕ್ಸ್. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದೀರಾ. ಇಲ್ಲಿ ರಿವೀಲ್ ಆಗಿಲ್ಲ, ಬಟ್ ಕಮಿಂಗ್ ಸೂನ್. ಹಾಗೆ ಮ್ಯೂಸಿಕ್ ಸರ್, ಸಂತೋಷ್ ಸರ್, ಒಳ್ಳೆ ಮ್ಯೂಸಿಕ್ಕು. ಆ್ಯಕ್ಚುಲಿ ಲಿರಿಕ್ಸ್ ಹೇಳಬೇಕಂದ್ರೆ ಜಯಂತ್ ಸರ್, ನಾವು ಚಿಕ್ಕ ವಯಸ್ಸಿಂದ ಕೇಳ್ಕೊಂಡು ಬೆಳೆದಿದ್ದೀವಿ ಅವರ ಹಾಡುಗಳನ್ನ. ಅವರ ಲಿರಿಕ್ಸಿಗೆ ತಕ್ಕ ಹಾಗೆ ನಿಮ್ಮ ಮ್ಯೂಸಿಕ್ಕು ಪ್ರತಿಯೊಬ್ಬರು ಮನಸ್ಸು ಮುಟ್ಟೋ ಹಾಗಿದೆ.
ಇಟ್ಸ್ ಕಂಪ್ಲೀಟ್ಲಿ ಒಂದು ಒಳ್ಳೆ ಮೆಲೋಡಿ ಆ್ಯಂಡ್ ರೊಮ್ಯಾಂಟಿಕ್ ಸಾಂಗ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಯಿತು ನೋಡಿ. ಆ್ಯಂಡ್ ವಿಜುವಲ್ಸ್ ಇವತ್ತು ವೇಣು ಸರ್ ಇಲ್ಲ, ಅಲ್ಟಿಮೇಟ್ ಸರ್. 80s ತುಂಬ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಹಾಗೆ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಪ್ರತಿಯೊಂದು ಶಾರ್ಟ್ಸ್ ಲೈಕ್ ಏನೋ ಲೊಕೇಶನ್ ವೈಸ್ ಆಗಿರ್ಬೋದು, ತುಂಬ ಅದ್ಭುತವಾಗಿ ಇವತ್ತಿಗೆ ಅವತ್ತಿನ ಜಗತ್ತನ್ನ ಕಟ್ಕೊಟ್ಟಿದ್ದಾರೆ. ಸೊ ಅದೇ ಅವತ್ತು ಆ ದಿನಗಳು ಇವತ್ತು ಬಲರಾಮನ ದಿನಗಳು, ಆಸ್ ಲೈಕ್ ಏನೋ ವಿನಯ್ ಹೇಳ್ದಾಗೆ. ನೆಕ್ಸ್ಟ್ ಅಷ್ಟೇ ಇನ್ನೇನು ಹೇಳೋದಕ್ಕೆ. ನನ್ನ ಪಾತ್ರದ ಹೆಸರು ಬಂದು ರವೀಂದ್ರ ಅಂತ. ಕೇಳಿಲ್ಲ, ಬಟ್ ಕೇಳಕ್ ಮುಂಚೆ ಹೇಳ್ಬಿಡೋಣ ಅಂತ. ತುಂಬ ನರ್ವಸ್ ಆಗಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ VP ಸರ್, ಅವ್ರ ಬಗ್ಗೆ ತುಂಬಾ ಹೇಳ್ಬೋದು. ಏನಕ್ಕೆ ಅಂದರೆ ಬಿಕಾಸ್ ನಾವು ಆ್ಯಸ್ ಎ ಬಿಗಿನರ್ಸ್ ಬಂದು ಒಟ್ಟಿಗೆ ಕೆಲಸ ಮಾಡಬೇಕಾದ್ರೆ ಅವ್ರ ಜೊತೆ ನಿಂತ್ಕೊಳ್ಳೋದಾಗಿರ್ಬೋದು, ಯಾವ್ದಾದ್ರು ಸೀನ್ಸ್ನ ಫೇಸ್ ಟು ಫೇಸ್ ಆ್ಯಕ್ಟ್ ಮಾಡಬೇಕಾದಾಗ ತುಂಬ ಕಂಫರ್ಟ್ ಝೋನನ್ನು ಕ್ರಿಯೇಟ್ ಮಾಡಿಕೊಟ್ರು. ಅದಂತೂ ನಮ್ಗೆ ತುಂಬ ಬೆನಿಫಿಟ್ ಆಯ್ತು, ಬಿಕಾಸ್ ನಾವು ನಮ್ಮ ಪಾತ್ರನ ಪ್ಲೇ ಮಾಡೋದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಥ್ಯಾಂಕ್ಸ್. ಹಾಗೆ ಶ್ರೇಯಸ್ ಸರ್ ಆಗಿರ್ಬೋದು, ಅವರ ಬ್ರದರ್ ತೇಜಸ್ ಆಗಿರ್ಬೋದು, ಪ್ರತಿಯೊಬ್ಬರು ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಆ್ಯಂಡ್ ಈವನ್ ಕಂಪ್ಲೀಟ್ಲಿ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಪ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ವಿನಯ್, ಥ್ಯಾಂಕ್ ಯು ಅರುಣ್. ಏನಕ್ಕೆ ಅಂದರೆ ಆಲ್ಮೋಸ್ಟ್ ಎಲ್ಲನೂ ಅವರೇ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ನಾನು ಮಾತಾಡೋಕ್ಕೆ ಅಷ್ಟು ಬರಲ್ಲ. ಸೊ ಹಾಗಾಗಿ ಈಗ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ರೆ ಅದು ಅಣ್ಣ ಈಗ ಅನ್ನ ಆಗಿದೆಯೋ ಇಲ್ವೋ ಅಂತ ಒಂದು ಅಕ್ಕಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇವರೆಲ್ಲ ಹೇಳಿದ್ಮೇಲೂ ಮತ್ತೆ ನಾನು ಅದು ಹೇಳಿದ್ರೆ ಲ್ಯಾಗ್ ಆಗುತ್ತೆ, ಕಟ್ ಮಾಡಿಬಿಡ್ತಾರೆ. ಸೊ ದಯವಿಟ್ಟು ಕ್ಷಮೆ ಇರಲಿ. ಫಸ್ಟ್ ಆಫ್ ಆಲ್ ಚೈತನ್ಯ ಸರ್, ನನ್ನನ್ನು ನೀವು ತಡ್ಕೊಂಡಿರೋದಕ್ಕೆ ತುಂಬ ಧನ್ಯವಾದಗಳು ಸರ್. ಏನಕ್ಕೆ ಅಂದರೆ ನಾವು ಅಷ್ಟು ಕ್ವಾಟ್ಲೆ ಕೊಟ್ಟಿದ್ದೀವಿ ನಾನವ್ರನ್ನ. ಪದ್ದಮ್ಮ ಆಗಿರ್ಬೋದು, ನಮ್ಮ ಶ್ರೇಯಸ್ ಸರ್ ಆಗಿರ್ಬೋದು, ನಮ್ಮ ವಿನೋದಣ್ಣ, ನಮ್ಮ ಪ್ರಿಯಾ ಅವರು, ಮತ್ತು ಸರ್ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಕಾರ್ಯಕ್ರಮ ನಿಮ್ಮಿಂದ ಮತ್ತು ಸಂತೋಷ್ ಸರಿಂದ. ಸೊ ಮುಖ್ಯ ನೀವೇನೆ ಈಗ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು. ತುಂಬ ಚೆನ್ನಾಗಿ ಬಂದಿದೆ ಸಾಂಗು. ಮತ್ತು VP ಸರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಮೇಡಮ್ ಜೊತೆಲಿ. ಆಸ್ ಯೂಸಲ್ ಅವ್ರು ಯಾವಾಗಲೂ ಅಷ್ಟೇ ಚೆನ್ನಾಗಿ ಕಾಣಿಸ್ತಾರೆ. ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಈ ಸಿನಿಮಾದಲ್ಲಿ ಈ ನಿಮ್ಗಳ ಜೊತೆ ಎಲ್ಲ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮ್ಮ ಸಿನಿಮಾಲ್ಲೂ ಡಾನ್ಸ್ ಮಾಡಬೇಕು. Yeah, sure. So we want At your own risk. No, you See, I'm shameless, but you if are it helps adorable. So we would love for you to also do a dance for our film and launch yourself. Very soon. ಒಂದು ನಾನು ಇವತ್ತು ಸಂಜೆ ಮೆನ್ಷನ್ ಮಾಡೋದು ಮರ್ತಿದ್ದೀವಿ. ಸಂಜಿತ್ ಹೆಗ್ಡೆ ಅಂಡ್ ಪುಣ್ಯ ಅವರು ಈ ಹಾಡನ್ನು ಹಾಡಿದ್ರು. ಅಂಡ್ ಸಂಜಿತ್ ಮತ್ತೆ ಸಂತೋಷ್, ಮೀ ಅಂಡ್ ಸಂಜಿತ್, ವಿ ಹ್ಯಾವ್ ಬೀನ್ ಆನ್ ಕಾಲ್ಸ್ at 2:00 in the night, 1:30 in the night, discussing the lyrics and discussing the song. And of course Sanjit was Santosh's choice, and it was wonderful of him to have come and sung this song for us, to have made it his own, and he was very involved in this. So I'm thankful to Sanjit. Yeah, it's many of the performers in this film are true independent artists in their own also, and I've tried to bring a lot of them on board this film to give this film the color that it might need in my own dream world. Thank you so much. And I actually didn't take any specific names because there's so many who have worked on it. But for today's event, of course, Sanjit Hegde, I wish you all success, and it's my childlike desire that this song connects to you and you guys embrace it much before the film's release. It will definitely help the film. So thank you, sir. Thank you all. And your name is Samira, right? Yeah. So you've been amazing. I've been watching your anchoring even from I think you did in the first event also. Yeah, it was so nice and it's warm, and sometimes the anchoring will let us speak in a certain way. So I think you're doing a great job. Thank you. Thank you. And ಸಂಜಿತ್ ಸರ್ ಅವ್ರ ಬಗ್ಗೆನೂ ಮಾತಾಡ್ಬೇಕು. ಸಾರಿ, ಮರೆತುಬಿಟ್ಟೆ. ಯಾಕಂದ್ರೆ ಫಸ್ಟ್ ಟೈಮ್ ನನಗೆ ನನ್ನ ಕರಿಯರಲ್ಲಿ ಸಂಜಿತ್ ಅವರು ಹಾಡಿರೋದು, ಆ ಬ್ಯಾಕ್ಗ್ರೌಂಡ್ ವಾಯ್ಸ್ ಅವರು ಅಂಡ್ ಪುಣ್ಯ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಐ ಡೆಂಟ್ ಮೆನ್ಷನ್ ನಮ್ಮ ವೇಣು ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು. ಯಾಕಂದ್ರೆ ಇಷ್ಟು ವಂಡರ್ಫುಲ್ ಬ್ಯೂಟಿಫುಲ್ ಲೊಕೇಶನ್ ಆಗಲಿ, ಅಥವಾ ಅವರ ಒಂದು ಕಣ್ಣಲ್ಲಿ ಏನ್ ನೋಡಿದಾರೋ, ಇದನ್ನ ಈ ವಿಷನ್
ಏನ್ ಬಂದಿದೆ ಅವ್ರಿಗೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಅಫ್ಕೋರ್ಸ್ ಆ 80s ಆಗಲಿ ಅಥವಾ ಅರ್ಲಿ ಮಾರ್ನಿಂಗ್ ಶಾರ್ಟ್ಸ್ ಆಗಲಿ, ಒನ್ ಹೆಲ್ ಆಫ್ ಅ ಬ್ಯೂಟಿಫುಲ್ ಒಂದು ಸಿನಿಮಾಟೋಗ್ರಫಿ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಅಂಡ್ ಅವ್ರದ್ದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ, ಎಂಥದ್ದೇ ಶಾರ್ಟ್ ಕಂಪೋಸ್ ಆದ್ರೂ ವಿತ್ ಇನ್ ನೋ ಟೈಮ್ ರೆಡಿ 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 ಅನ್ಕೊಂಡು ಅವ್ರು ಕಂಪೋಸ್ ಮಾಡಿ, ನಾವೆಲ್ಲ ಇನ್ನು ರೆಡಿ ಆಗಕ್ ಮುಂಚೆ ಫಸ್ಟ್ ರೆಡಿ ಆಗ್ತಿದ್ದು ಅವರೇ. ಅಷ್ಟು ಫಾಸ್ಟ್ ಕೆಲಸ ಮಾಡ್ತಿದ್ರು ಅಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ಲೈಟಿಂಗ್ ಮಾಡಿದ್ದಾರೆ. ಅಂಡ್ ನನ್ನ ಪ್ರಕಾರ ಬಹಳಷ್ಟು ಲೈಟ್ ನೀವು 0 ಲೈಟ್ ಅಲ್ಲೇ ಶೂಟ್ ಮಾಡಿರೋದು. ಈ ಸೋನಿ ಕ್ಯಾಮ್ರಾ ಯೂಸ್ ಮಾಡಿದ್ದಾರೆ, 0 ಲೈಟ್ ಅಲ್ಲೇ ಶೂಟ್ ಮಾಡಿರೋದು. ಸೊ ಅದು ನೆಕ್ಸ್ಟ್ ಮುಂದೆ ಟೀಸರ್ ಬಂದಾಗ ಅವರಿದ್ದಾಗ ಅವ್ರ ಎದುರುಗಡೆ ಅವ್ರ ಬಾಯಲ್ಲಿ ಕೇಳಬೇಕು. ಸೊ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ, ಜೈ ಕರ್ನಾಟಕ, ಧನ್ಯವಾದಗಳು.